ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ನಾನು ರಕ್ಷತ್ ಶೆಟ್ಟಿ. ನಿನ್ನೆ ರಾತ್ರಿ ಒಂದು ಅನಿರೀಕ್ಷಿತ ಅಚ್ಚರಿಯ ಮತ್ತು ಮಹತ್ವದ ಬೆಳವಣಿಗೆ ನಡೆಯಿತು. ನಿನ್ನೆಯವರೆಗೂ ಕೂಡ ತೆರಿಗೆಯ ಮೇಲೆ ತೆರಿಗೆಯನ್ನು ಹಾಕಿ ಅದರ ಮೇಲೆ ಇನ್ನಷ್ಟು ತೆರಿಗೆ ವಿಧಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏಕಾಏಕಿ ಯೂ ಟರ್ನ್ ತೆಗೆದುಕೊಂಡರು. ಭಾರತದ ವಿಚಾರದಲ್ಲಿ ವಿಧಿಸಲಾಗ್ತಾ ಇದ್ದಂಥ ಟ್ಯಾಕ್ಸ್ ಅನ್ನ ಗಣನೀಯ ಪ್ರಮಾಣದಲ್ಲಿ ಇಳಿಸುವಂತ ನಿರ್ಧಾರ. ಇದಕ್ಕೇನು ಕಾರಣ ಆಯಿತು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. 50 ಇದ್ದಿದ್ದು 18ಕ್ಕೆ ಇಳಿದಿದೆ ತೆರಿಗೆ. 18% ತೆರಿಗೆ ಜಾರಿಯಾಗತ್ತೆ ಅಂತ 10 ಗಂಟೆ 30 ನಿಮಿಷದ ಹೊತ್ತಿಗೆ ಡೊನಾಲ್ಡ್ ಟ್ರಂಪ್ ಅವರ ಸಾಮಾಜಿಕ ಜಾಲತಾಣ ಟ್ರುತ್ನಲ್ಲಿ ಪೋಸ್ಟ್ ಮಾಡಿದರು. 11 ಗಂಟೆ ಹೊತ್ತಿಗೆ ನರೇಂದ್ರ ಮೋದಿಯವರು ಅದನ್ನು ವೆಲ್ಕಮ್ ಮಾಡಿ ಮತ್ತೊಂದು ಪೋಸ್ಟ್ ಅನ್ನ ಕೂಡ ಅವರ ಟ್ವಿಟರ್ ಅಲ್ಲಿ ಹಾಕೊಂಡ್ರು. ಜಾಗತಿಕ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಶುರುವಾಯಿತು. ಭಾರತ 50% ಟ್ಯಾಕ್ಸ್ ಹಾಕಿದಂಥ ಸಂದರ್ಭದಲ್ಲಿ ಭಾರತದ ಮೇಲೆ ಬಿದ್ದಂಥ ಪರಿಣಾಮ, ಈಗ ಅದನ್ನು ಇಳಿಸಿದ ನಂತರ ಬೀರಬಹುದಾದಂಥ ಪರಿಣಾಮ, ಇದರ ಬಗ್ಗೆ ಚರ್ಚೆಗಳಾಯಿತು. ಪರ ವಿರುದ್ಧದ ಅಭಿಪ್ರಾಯ ಸೃಷ್ಟಿಯಾಯಿತು. ಇವತ್ತು ಇಡೀ ದಿನ ಇದರ ಬಗ್ಗೆ ಚರ್ಚೆ ನಡೆದಿದೆ. ಭಾರತವನ್ನು ಬೆದರಿಸೋ ಪ್ರಯತ್ನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸೋತ್ರ ಅನ್ನುವಂಥ ಪ್ರಶ್ನೆ. 50% ತಲುಪಿದಂಥ ತೆರಿಗೆಯನ್ನು ಮತ್ತಷ್ಟು ಹೆಚ್ಚಿಸುವಂತ ಬೆದರಿಕೆಯನ್ನು ಹಾಕಲಾಗಿತ್ತು. ಮೊದಲಿಗೆ 25%, ಅದರ ಮೇಲೆ ಮತ್ತೆ 25%, ಇನ್ನಷ್ಟು ಜಾಸ್ತಿ ಮಾಡ್ತೀವಿ ಎನ್ನುವಂಥ ಬೆದರಿಕೆ ನಿರಂತರವಾಗಿ ಬರ್ತಾ ಇತ್ತು. ಈಗ ಏಕಾಏಕಿ ಆ 25% ಅನ್ನು ತೆಗೆದು ಉಳಿಕೆ 25% ಏನಿತ್ತು ಅದನ್ನು 18%ಗೆ ಇಳಿಸಲಾಗಿದೆ. ಆ ಮೂಲಕ ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ ಏನು ಟ್ಯಾರಿಫ್ ಇದೆ 15%, ಭಾರತಕ್ಕೆ 18%, ಸ್ವಿಟ್ಜರ್ಲ್ಯಾಂಡಿಗೂ 15%, ಜಪಾನಿಗೂ 15%, ಭಾರತಕ್ಕೆ 18%. ಚೀನಾ ಕಂಪೇರ್ ಮಾಡಿದರೆ ಭಾರತದ ತೆರಿಗೆ ಅಮೆರಿಕ ವಿಧಿಸುವಂಥ ತೆರಿಗೆ ತುಂಬಾ ಕಡಿಮೆ. ಚೀನಾಗ 37% ಇದ್ರೆ ಭಾರತಕ್ಕೆ 18%. ಏಕಾಏಕಿ ಈ ಬದಲಾವಣೆಯ ಹಿಂದೆ ಏನಾಗಿದೆ ಅನ್ನೋದರ ಬಗ್ಗೆ ಚರ್ಚೆ. ತೆರಿಗೆ ಯುದ್ಧ ಭಾರತದ ರಾಜತಾಂತ್ರಿಕ ಗೆಲುವು ಅನ್ನೋದು ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರತಿಕ್ರಿಯೆ ಕೊಟ್ಟರು. ಇದು ರಾಜತಾಂತ್ರಿಕ ಗೆಲುವು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ. ಜಾಗತಿಕ ವ್ಯವಸ್ಥೆಯ ಕ್ರಮ ಭಾರತದ ಪರವಾಗ್ತಿದೆ. ಇದು ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ ಆಗಿತ್ತು. ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಇದೇ ಧ್ವನಿಯಲ್ಲಿ ಮಾತನಾಡಿದರು. ಈ ಮಧ್ಯೆ ಲೋಕಸಭೆಯಲ್ಲಿ ಹೈಡ್ರಾಮಾ ಸೃಷ್ಟಿಯಾಯಿತು. ವಿಪಕ್ಷಗಳ 8 ಸಂಸದರು ಅಮಾನತಾದರು. ಅದರ ನಂತರ ಪ್ರತಿಭಟನೆಯಾಯಿತು. ರಾಹುಲ್ ಗಾಂಧಿ ಅವರು ಇದನ್ನು ವಿರೋಧಿಸಿ ಮಾತನಾಡಿದರು. ಪಿಯೂಷ್ ಗೋಯಲ್ ಅದಕ್ಕೆ ಆ ನಂತರ ಪ್ರತಿಕ್ರಿಯೆಯನ್ನು ಕೊಟ್ಟರು. ಬೇರೆ ಬೇರೆ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಅಮಿತ್ ಶಾ ಅವರು MSME ಸೆಕ್ಟರ್ಗೆ ದೊಡ್ಡ ಮಟ್ಟದ ಬೂಸ್ಟ್ ಆಗುತ್ತೆ ಅಂತ ಪ್ರತಿಕ್ರಿಯೆ ಕೊಟ್ಟರೆ, ಪಿಯೂಷ್ ಗೋಯಲ್ ಅವರು ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂಥ ಆ ಪೋಸ್ಟ್ನಲ್ಲಿ ಒಂದಿಷ್ಟು ವಿಚಾರಗಳಿದ್ದಾವೆ. ಅದು $500 ಬಿಲಿಯನ್, ಅಂದರೆ 45 ಲಕ್ಷ ಕೋಟಿಯಷ್ಟು ವ್ಯವಹಾರವನ್ನು ಭಾರತ ನಮ್ಮ ಜೊತೆಗೆ ಮಾಡುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ ಸೇರಿ, ಎನರ್ಜಿ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಸೇರಿ 45 ಲಕ್ಷ ಕೋಟಿಯ ವ್ಯವಹಾರ ಅಂತ. ಜೊತೆಗೆ ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ನಾವೇನು ಖರೀದಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಿಲ್ಲಿಸಿ ನಾವು ವೆನಿಜುವೆಲಾದಿಂದ ಖರೀದಿ ಮಾಡ್ತೀವಿ. ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಡಲಿಲ್ಲ. ಕೇಂದ್ರ ಸರ್ಕಾರದ ಮೂಲಗಳಿಂದ ಮಾಹಿತಿ ಬಂತು ಇಲ್ಲ ಅಂತ, ಬಟ್ ಕೇಂದ್ರ ಸರ್ಕಾರದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರಲಿಲ್ಲ. ಇಲ್ಲಿ ಭಾರತಕ್ಕಾಗಬಹುದಾದಂಥ ಲಾಭದ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಏನು ಲಾಭ ಆಗತ್ತೆ, ಎಷ್ಟರ ಮಟ್ಟಿಗೆ ಲಾಭ ಆಗತ್ತೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡ್ರು. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ MG ಮಹೇಶ್ ಅವರು. ಮಹೇಶ್ ಅವರೇ ನಮಸ್ತೆ. ಆರ್ಥಿಕ ತಜ್ಞ SR ಕೇಶವ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಂತಾರಾಷ್ಟ್ರೀಯ ವಿಶ್ಲೇಷಕ ಸಂಜೀವ್ ಕುಮಾರ್ ಕೂಡ ನಮ್ಮನ್ನು ಸೇರ್ಕೊಂಡಿದ್ದಾರೆ. ಸಂಜೀವ್ ಕುಮಾರ್ ಸರ್ ನಮಸ್ಕಾರ. 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 ನಮ್ಮ ರಾಜಕೀಯ ವಿಶ್ಲೇಷಕರು, ಅದೇ ರೀತಿ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ನಾನು MG ಮಹೇಶ್ ಅವರಿಂದ ಶುರು ಮಾಡಬೇಕು. ಬಹುಶಃ ಜಾಸ್ತಿ ಮಾಡಿದ್ದನ್ನು ಕಡಿಮೆ ಮಾಡಿದರೆ ಅದರಲ್ಲಿ ಸೆಲೆಬ್ರೇಟ್ ಮಾಡೋದೇನಿದೆ? ಮೂಲ ಪ್ರಶ್ನೆ ಇದು. ನೋಡಿ, ಮೊದಲನೇದಾಗಿ ಈ ದೇಶ ಕಂಡಂಥ ಮೋದಿ ಹೈತೋ ಮುನ್ಕಿನಿ ಅಂತ ಒಂದು ಏನು ಸ್ಲೋಗನ್ ತಕ್ಕಂತನೇ
ಈ ದೇಶದ ಅತ್ಯಂತ ಮುತ್ಸದಿ ಭಾರತಕ್ಕೆ ಸಿಕ್ಕಂಥ ಒಂದು ಶ್ರೇಷ್ಠ ನಾಯಕತ್ವಕ್ಕೆ ಇವತ್ತು ಮೋದಿಯವರಿಗೆ ಕರ್ನಾಟಕದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಾವೇನು ಪ್ರಶ್ನೆಯನ್ನು ಹಾಕಿದ್ರಿ. ಒಬ್ಬ ಏನು ಕಳೆದ 2016ನೇ ಇಸ್ವಿಯಿಂದ ಅದೇನು 2+2 ಅಂತ ಹೇಳಿ ಮಾತುಕತೆ ನಡೀತಿತ್ತು. ನಮ್ಮ BJP ನಮ್ಮ NDA ಅಧಿಕಾರಕ್ಕೆ ಬಂದ ನಂತರ ಒಟ್ಟು ಭಾರತ ಏನು ಮೊದಲು ಇಂದಿನ ವಿದೇಶಾಂಗ ನೀತಿ ಏನಿತ್ತು, ನಾನ್ ಅಲೈನ್ಡ್ ಏನಿತ್ತು, ಆ ನಾನ್ ಅಲೈನ್ಡನ್ನು ಒಂದು ವೈಬ್ರೆಂಟ್ ಆಗಿರ್ತಕ್ಕಂಥ ಭಾರತದ ಸಲುವಾಗೇ ಇರ್ತಕ್ಕಂಥ ಒಂದು ಸರ್ಕಾರವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ಮೊದಲನೇ ಬದಲಾವಣೆ. ನನ್ನ ಪ್ರಶ್ನೆಗೆ ಇದು ಅಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಏನು 2+2 ಅಂತ 2016 ಏನು ನಾವು ಲೆಮೋಹ ಅಂತ ಹೇಳಿ ಒಂದು ಡಿಸ್ಕಷನ್ ಶುರು ಮಾಡಿದ್ವಿ. ಎಲ್ಲ ಹಂತಗಳಲ್ಲೂ ಕೂಡ ಅಮೇರಿಕದ ಜೊತೆ ನಮ್ಮ ಎಲ್ಲ ಬಾಂಧವ್ಯಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಜಗತ್ತಿನ ಇಷ್ಟೆಲ್ಲ ಜಿಯೋ ಪೊಲಿಟಿಕಲ್ ಸಿಚುಯೇಷನಿನ ಮಧ್ಯದ ಒಳಗಡೆ ಏನೆಲ್ಲ ಉದ್ಭವ ಆದಂಥ ಸಂದರ್ಭದಲ್ಲಿ ಒಂದು ಸ್ಥಿರವಾದ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ. ಏನ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ. ನಾನು ಕೇಳಿದ್ದೇನು, ನಿಮ್ಗೆ ಹೆಚ್ಚು ಮಾಡಿದ್ದನ್ನ ಕಡಿಮೆ ಮಾಡಿದ್ರು, ಅದ್ರಲ್ಲಿ ಸೆಲೆಬ್ರೇಟ್ ಮಾಡೋದೇನಿದೆ? ಸೆಲೆಬ್ರೇಟ್ ಏನ್ ಮಾಡೋದು ಅಂತಂತಂದ್ರೆ ಇಷ್ಟು ದೇಶದ 145 ಕೋಟಿ ಭಾರತೀಯರಿಗೆ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಕಳೆದ 4 ತಿಂಗಳಿಂದ ಒಂದು ರಾಜತಾಂತ್ರಿಕವಾಗಿ ಒಂದು ಬಲಾಢ್ಯ ಆರ್ಥಿಕ ಶಕ್ತಿ ನಮ್ಮ ಜೊತೆ ಸೇರಿಸ್ಕೊಳ್ಳತಕ್ಕಂಥ ಮುಖಾಂತರ ಒಂದು ಇಡೀ ದೇಶದ ಎಲ್ಲ ರಂಗಗಳಲ್ಲಿ ವಿಕಾಸ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದನ್ನ ಸೆಲೆಬ್ರೇಟ್ ಮಾಡೋದು ಇನ್ನೇನು ಮಾಡಬೇಕು? ಇಲ್ಲಿ ಒಂದು ಲಾಜಿಕ್ ಮಿಸ್ ಆಗ್ತಾ ಇದೆ. ಒಂದು ಲಾಜಿಕ್ ಮಿಸ್ ಆಗ್ತಿದೆ. ಜಾಸ್ತಿ ಮಾಡಿದಾಗ ದೇಶಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ ಅಂತ ಹೇಳಿದವರು ನೀವೇ. ಈಗ ಕಡಿಮೆ ಮಾಡಿದಾಗ ದೇಶಕ್ಕೆ ಬಹಳ ಅದ್ಭುತ ಆಗತ್ತೆ ಅಂತ ಹೇಳ್ತಾ ಇರೋದು ನೀವೇ. ಲಾಜಿಕ್ ಮಿಸ್ ಆಗ್ತಿದೆಯಲ್ಲ ಮಹೇಶ್ ಅವರು? ಇಲ್ಲಿ ನೋಡಿ, ಲಾಜಿಕ್ ಯಾವುದು ಮಿಸ್ ಆಗ್ತಾ ಇಲ್ಲ. ಒಂದು ಸ್ಟೇಟ್ಸ್ಮನ್ ಇರ್ತಕ್ಕಂಥ ಒಂದು ದೃಢವಾದಂಥ ತನ್ನ ದೇಶದ ಮೇಲೆ ಇಂಥ ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಲೀಡರ್ ಅಂತವನು ಹೇಗೆ ಕರ್ಕೊಂಡು ಹೋಗ್ತಾರೆ? ಇದನ್ನು ಮೋದಿ ಹತ್ರ ನೋಡಿ ಕಲಿಬೇಕು. ಒಂದು ಕಡೆ ಒಂಥರ ಅಪ್ರಬುದ್ಧವಾಗಿ ನಡ್ಕೊಳ್ತಾ ಇರುವಂಥ ಬೇರೆ ರಾಜಕೀಯ ವ್ಯಕ್ತಿಗಳ ಮಧ್ಯದೊಳಗಡೆ ಎಷ್ಟು ಪ್ರಬುದ್ಧತೆ. ನನ್ನ ಪ್ರಶ್ನೆಗೆ ಉತ್ತರನೇ ಸಿಗ್ತಿಲ್ಲ ಮಹೇಶ್. ಅಲ್ಲಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂತಂದ್ರೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇದರಲ್ಲಿ ಹೇಳ್ತೀನಿ ಕೇಳಿ. ಇದರಲ್ಲಿ ಒಂದು ತಾವು ಹೇಳ್ತಿರ್ತಕ್ಕಂಥದ್ದು ಜಾಸ್ತಿ ಮಾಡಿ ಕಡಿಮೆ ಮಾಡಿದ್ದನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ. ಆ ಪ್ರಶ್ನೆ ಹಾಗಾಗತ್ತೆ ಅಲ್ಲ, ಪ್ರಶ್ನೆ ಹಂಗೆ ಮಾಡಲೇ ಅಲ್ವೇ ಅಲ್ಲ ಅದು. ಏಕೆಂದರೆ ಇಡೀ ಭಾರತದ ಏನು ಇವತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಇದೆ ಅದು ಮತ್ತಷ್ಟು ಸದೃಢಗೊಳಿಸ್ತಕ್ಕಂಥದ್ದು. ಇದರ ಅರ್ಥ ಜಾಸ್ತಿ ಮಾಡಿದಾಗ ಸಮಸ್ಯೆ ಆಗಲ್ಲ ಅಂತಾದ್ರೆ ಕಡಿಮೆ ಮಾಡಿದಾಗ ಅನುಕೂಲ. ನೋಡಿ, ನಮ್ಮ ಯಾವತ್ತೂ ಅಪ್ರೋಚ್ ಒಂಥರ ಇರುತ್ತೆ. ನಮ್ಮ ಜೊತೆ ಬಂದಂಥ ಸಂದರ್ಭದಲ್ಲಿ ಸಹರ್ಷ ಅವ್ರ ಜೊತೆ ಹೋಗ್ತಕ್ಕಂಥದ್ದು, ನಮ್ಮ ಜೊತೆ ಅವರು ಸುಮ್ಮನೆ ಇದ್ರೆ ನಾವು ಸುಮ್ಮನೆ, ನಮ್ಮನ್ನು ವಿರೋಧ ಮಾಡಿದವ್ರಿಗೆ ವಿರೋಧ ಮಾಡಿ ಹೋಗುವಂಥದ್ದು. 2-3 ಪ್ರಶ್ನೆಗಳಿವೆ. ಈಗ ನೋಡಿ, 50% ಏರಿಸಿದ್ರು ಡೊನಾಲ್ಡ್ ಟ್ರಂಪ್ ಏಕಪಕ್ಷೀಯವಾಗಿ, ಇವತ್ತು 18%ಕ್ಕೆ ಇಳಿಸಿದ್ದಾರೆ. ಇಂಡಸ್ಟ್ರಿ ದೃಷ್ಟಿಯಿಂದ, ಭಾರತದ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದ ಒಂದು ಸ್ವಾಗತಾರ್ಹವಾಗಿರ್ತಕ್ಕಂಥ 2-3 ಪ್ರಶ್ನೆಗಳು. ಒಂದು, US ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ, ಇಲ್ಲಿಯವರೆಗೇನು ಭಾರತದಲ್ಲಿ ಕೃಷಿ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಇರ್ಬೋದು ಅಥವಾ ವಿದೇಶಿ ಆಮದು ಇರ್ಬೋದು, ಅದನ್ನು ನಿಯಂತ್ರಿಸಲಾಗ್ತಾಯಿತ್ತು ಡೈರಿ ಕ್ಷೇತ್ರದಲ್ಲೂ ಕೂಡ. ಈಗ ಹೇಳಲಾಗ್ತಾ ಇದೆ ಇಲ್ಲ, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಸ್ವಲ್ಪ ಮಟ್ಟಿಗಿನ ಅಮೇರಿಕನ್ ಪ್ರಾಡಕ್ಟ್ಸ್ಗಳು ಕೂಡ ಬರಲಿಕ್ಕೆ ಭಾರತದ ಪ್ರಧಾನಮಂತ್ರಿ ಒಪ್ಪಿದ್ದಾರೆ ಅಂತಕ್ಕಂಥದ್ದು ನಿಜಾನ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೀಟ್ನಲ್ಲಿ ಹೇಳ್ತಾರೆ, ಇಲ್ಲ, ರಷ್ಯನ್ ಇಂಪೋರ್ಟ್ ಆಫ್ ಆಯಿಲ್ ಏನಿದೆ ಅದನ್ನು ತಕ್ಷಣಕ್ಕೆ ಬಂದ್ ಮಾಡಲಿಕ್ಕೆ ಒಪ್ಪಿದೆ, ಆ ಕಾರಣದಿಂದ ನಾವು 25% ಅಡಿಷ್ನಲ್ ಟ್ಯಾಕ್ಸನ್ನು ನಾವು ಇಳಿಸ್ತಿದ್ದೀವಿ ಅಂತಕ್ಕಂಥದ್ದನ್ನು ಅಮೇರಿಕ ಹೇಳ್ತಾ ಇದೆ. ಒಂದು ಕಡೆ ಭಾರತ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ರಷ್ಯಾದಿಂದ ಮಾಡ್ಕೊಳ್ಳಿಕ್ಕೆ ಕಾರ್ಗೋಗಳನ್ನು ಕೂಡ ಬುಕ್ ಮಾಡಿದೆ. ಆ ಸಂದರ್ಭದಲ್ಲಿ ನೀವು ನಿಜಕ್ಕೂ ಒಪ್ಕೊಂಡಿದ್ದೀರಾ? ಮಾರ್ಚ್ ಇರಲಿ, ಏಪ್ರಿಲ್ನಿಂದಾದರೂ ಅದನ್ನು ರಷ್ಯನ್ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡಲಿಕ್ಕೆ ಒಪ್ಕೊಂಡಿದ್ದೀರಾ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಏಕಪಕ್ಷೀಯವಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ $500 ಬಿಲಿಯನ್ ಟೆಕ್ನಾಲಜಿ, ಏರ್ಕ್ರಾಫ್ಟ್, ಎನರ್ಜಿ, ಅಗ್ರಿಕಲ್ಚರ್ ಈ ಸೆಕ್ಟರ್ನಲ್ಲಿ ಭಾರತ $500 ಬಿಲಿಯನ್ ಗೂಡ್ಸ್ಗಳನ್ನು ಕೊಳ್ಳಲಿಕ್ಕೆ ಒಪ್ಕೊಂಡಿದೆ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನು ಕೂಡ ಅಮೇರಿಕ ಹೇಳ್ತಾ ಇದೆ. ಯಾವುದೇ ಒಂದು ಡೀಲ್, ಈಗ ನಾವು ಇಲ್ಲಿ ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದೀವಿ, ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ರನ್ನ ಹೊಗಳ್ತಾ ಇದ್ದಾರೆ. ಯಾವುದೇ ಡೀಲ್ ವಿನ್ ಸಿಚುವೇಶನ್ ಆಗಿರುತ್ತೆ, ಐ ಅಂಡರ್ಸ್ಟ್ಯಾಂಡ್ ಇಟ್. ಆದರೆ ಈ 3 ಪ್ರಶ್ನೆಗಳಿಗೆ ಇನ್ನೂವರೆಗೂ ಕೂಡ ಕೇಂದ್ರ ಸರ್ಕಾರ, ಇವತ್ತು ಪಾರ್ಲಿಮೆಂಟ್ನಲ್ಲಿ ಉತ್ತರ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು, ಉತ್ತರ ಬರಲಿಲ್ಲ. ಯಾವುದೇ ಒಂದು ಕ್ಲಾರಿಫಿಕೇಷನ್ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 18% ಟ್ಯಾಕ್ಸಿಗೆ ಏನು ತಂದಿದ್ದೀರಿ, ದಟ್ ಈಸ್ ಗುಡ್.
ಪ್ರಶ್ನೆನೇ ಇಲ್ಲ, ಯಾಕಂದ್ರೆ 50% ನಾವು ಕೇಳಿದಂಥದ್ದು ನೋಡಿ. ಮೊದಲನೇದಾಗಿ ತಮ್ಮ ಎರಡು ಪ್ರಶ್ನೆಗಳಿಗೆ ಯಾವತ್ತೂ ಕೂಡ ಭಾರತ ನಾನ್ ಬೈಂಡಿಂಗ್ ಸಾವರಿನ್ ಅಟಾನಮಿಗೆ ಯಾವತ್ತೂ ಅವಕಾಶ ಇದ್ದೇ ಇರುವಂಥದ್ದು. ನಮ್ಗೆ ಯಾವುದೂ ಕೂಡ ನಮ್ಮ ಸಾವರನಿಟಿಗೆ ಧಕ್ಕೆ ಬರುವಂಥ ಯಾವ ಬೈಂಡಿಂಗು ಜಗತ್ತಲ್ಲಿ ಯಾವ ರಾಷ್ಟ್ರ ಕೂಡ ಹಾಕೋಕ್ಕಾಗಲ್ಲ. ಭಾರತವೇ ಮುಖ್ಯ ನಮಗೆ. ಭಾರತದ 145 ಕೋಟಿ ಭಾರತೀಯರ ಹಿತ ಬಿಟ್ಟರೆ ಇದರಲ್ಲಿ ಯಾವುದೇ ಮೊದಲ ಆದ್ಯತೆ ನಮಗಿಲ್ಲ. ಆದ್ದರಿಂದ ಯಾವುದೇ ರೀತಿ ಭಾರತದ ಹಿತಕ್ಕೆ, ಭಾರತದ ರೈತರಿಗೆ, ಭಾರತದ ಕೃಷಿಕರಿಗೆ, ಭಾರತದ ಇಂಜಿನಿಯರ್ಸ್ಗೆ ಯಾರಿಗೂ ಬಾಧ್ಯ ಆಗದೆ ಇರತಕ್ಕಂಥ ಒಂದು ಸಾವರಿನ್ ಅಟಾನಮಿ ನಮ್ಮದು. ನಮ್ಮ ಸಾರ್ವಭೌಮತ್ವ ಎಂದೂ ನಾವು ಬಿಟ್ಕೊಡೋದಿಲ್ಲ. ಅಂದ್ರೆ ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ. ಸಹಜವಾಗಿ ನಾನು ನಿಮಗೆ ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ನನ್ನ ಭಾರತದ ಸರ್ಕಾರದ ಆದ್ಯತೆ ಏನಪ್ಪ ಅಂತಂದರೆ ನಮ್ಮ ಸಾರ್ವಭೌಮತೆ ಏನಂತಿದೆ, ನಮ್ಮ ಹಕ್ಕುಗಳು ಅಂತೇನಿದೆ, ಆ ಹಕ್ಕುಗಳಿಗೆ ಒಂದೇ ಒಂದು ದೃಢ ಕಿಂಚಿತ್ತು ತೊಂದರೆ ಆಗದರ ಕಾಮ್ ಮಾಡ್ತಕ್ಕಂಥದ್ದು. ಎರಡನೇದು, ಮೂರನೇ ಪ್ರಶ್ನೆ ಇದು. ಮೊದಲು ಎರಡು ಪ್ರಶ್ನೆಗೆ ಇದಕ್ಕೆ ಉತ್ತರ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಮೂರನೇ ಪ್ರಶ್ನೆ 500 ಬಿಲಿಯನ್ ಡಾಲರಿನ ಇದಕ್ಕೆ ಅಂತೇಳಿ ಏನು ನಾವು ಫ್ರೆಜೈಲ್ 5 ಈಗ ಇದ್ರ ಒಳಗಡೆ ಬಂದ್ವಿ. ನಮ್ಮ ದೇಶದ ಇರ್ತಕ್ಕಂಥ ಅಗಾಧವಾದಂಥ ಇವತ್ತಿನ ಈ ಒಂದು ಮಾರುಕಟ್ಟೆಯ ಸ್ಪೇಸ್ ಒಳಗಡೆ ಸಹಜವಾಗಿ ಆಪ್ಟಿಮಮ್ ಆಗಿ ಒಬ್ಬ ರಾಷ್ಟ್ರಾಧ್ಯಕ್ಷ ಹೇಳಿರ್ಬೋದು. ಅದು ನಂದಲ್ಲ ಪಾತ್ರ. ಮಹೇಶ್ ಅವರೇ, ಒಂದು ಅಂಕಿಅಂಶವನ್ನು ಗಮನಿಸಿ ನೀವು. ಅಲ್ಲ ಶೆಟ್ಟರ್, ನಿಮ್ಮೊಂದು ಬಿಸ್ನೆಸ್ ಕೇಳಿ, ನಿಮ್ಗೆ ಯಾರ ಹತ್ರ ಕೇಳಿ, ಯಾವುದೇ ಸ್ಟಾರ್ಟ್ಅಪ್ ಅಂತ ಕೇಳಿ, ಅವ್ರಿಗೊಂದು ಟಾರ್ಗೆಟ್ ಅಂತ ಅನ್ಕೊಂಡಿರ್ತಾರೆ. ಯಾವ್ದಾದ್ರು ಸ್ಟಾರ್ಟ್ಅಪ್, ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋದು. ಸರ್ಕಾರ ಉತ್ತರ ಮಾತನಾಡೋಣ. ನಟರಾಜ್ ಗೌಡ್ರೆ, 50% ಟ್ಯಾಕ್ಸ್ ಹಾಕಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದ್ರೆ, ರಾಜತಾಂತ್ರಿಕವಾಗಿ ಭಾರತ ಸೋತಿದೆ, ಕರೆಕ್ಟ್, ಜಾಗತಿಕ ಮಟ್ಟದಲ್ಲಿ ಸೋತಿದೆ, ಕರೆಕ್ಟ್. ಈಗ ಟ್ಯಾಕ್ಸ್ ಇಳಿದಾಗ ಅದು ನಾವು ಯುರೋಪಿಯನ್ ಯೂನಿಯನ್ನ ಹತ್ತಿರದಲ್ಲಿ ಟ್ಯಾಕ್ಸ್ ಇದೆ ಭಾರತಕ್ಕೆ ಅಂತಂದ್ರೆ 15%, ಅವರಿಗಾದ್ರೆ ನಮಗೆ 18%. ರಾಜತಾಂತ್ರಿಕವಾಗಿ ಗೆದ್ದಿದೆ ಅಂತ ಹೇಳಬೇಕಲ್ಲ. ಈಗ ಅದನ್ನ ಯಾಕೆ ಹಂಗೆ ಭಾವಿಸಬಾರದು? ಅಲ್ಲಿ ಭಾವಿಸ್ಬೋದು, ಇಷ್ಟ ಬಂದವರು ಇಷ್ಟ ಬಂದ ಥರ ಭಾವಿಸ್ಬೋದು. ವಸ್ತುಸ್ಥಿತಿ ಏನು? ಅಮೇರಿಕಾದ ಆಸೆ ಏನು? ನೀವು ರಷ್ಯಾ ಜೊತೆಗೆ ಆಯಿಲ್ ಏನು ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ನಿಲ್ಲಿಸಿ, ಸಂಪೂರ್ಣ ನಿಲ್ಲಿಸಿ. ನ್ಯಾಚುರಲ್ ಆಗಿ ನಮಗೆ ಸ್ನೇಹಿತರು ರಷ್ಯಾ. ಎಲ್ಲ ದೇಶಗಳಿಗಿಂತ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥವ್ರು ಸ್ನೇಹಿತರು. ಅವ್ರ ತವಿಂದ ನಾವು ಅದನ್ನು ಆಯಿಲು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಗೊತ್ತಿರಬೇಕು, ಡಿಫೆನ್ಸ್ ಇಂಪೋರ್ಟ್ ಮಾಡ್ಕೊತೀವಿ. ರಷ್ಯಾ ಉಕ್ರೇನ್ ಯುದ್ಧದಲ್ಲೂ ಕೂಡ ನಮಗೆ ಅವರು ಸಬ್ಸಿಡಿನಲ್ಲಿ ನಮಗೆ ಆಯಿಲ್ ಕೊಟ್ಟಿದ್ದಾರೆ, ನಾವು ಸ್ಟೋರ್ ಮಾಡ್ಕೊಂಡಿದ್ದೀವಿ. ಸಬ್ಸಿಡಿ ಅಲ್ಲ, ಡಿಸ್ಕೌಂಟಲ್ಲಿ ಕೊಟ್ಟಿದ್ದಾರೆ. ಅಮೇರಿಕಾದ ಇನ್ನೊಂದು ಏನು ಉದ್ದೇಶ, ಇರಾನ್ ಜೊತೆಗೆ ಸಂಪೂರ್ಣ ನಿಮ್ಮ ಆಯಿಲ್ ಇಂಪೋರ್ಟ್ 2019 ನಿಲ್ಲಿಸ್ಬಿಟ್ರು, ಇಂಪೋರ್ಟ್ ಮಾಡೋದು ನಿಲ್ಲಿಸ್ಬಿಟ್ರು. ಯಾವುದೇ ರೀತಿಯ ವ್ಯವಹಾರವನ್ನು ನಿಲ್ಲಿಸಿ, ಇದು ಅಮೇರಿಕಾದ ಹೇಳಿಕೆ. ಇವರೇನು ಮಾಡಿದ್ರು, 2024ರಲ್ಲಿ 100 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಕೊಟ್ಟರು. ಅದು ಯಾವುದದ್ದು, ಚಬಾರ್ ಬಂದರ್ಗೆ. ಈ ವರ್ಷ ಚಕಾರ ಇಲ್ಲ, ಈ ವರ್ಷ ಬೇರೆ ಯಾವ ರೀತಿಯಾದಂಥ ವ್ಯಾಪಾರ ವ್ಯವಹಾರ ಇಲ್ಲ. ಆದರೂ ಕೂಡ 14,000 ಕೋಟಿ ರೂಪಾಯಿ ವ್ಯಾಪಾರ ವ್ಯವಹಾರ ಅಲ್ಲಿ ನಾವು ಆಮದು ಮಾಡ್ಕೊತೀವಿ. ಡ್ರೈ ಫ್ರೂಟ್ಸ್ ಆಮದು ಮಾಡ್ಕೊತಾ ಇದ್ವಿ, ರಾಸಾಯನಿಕ ವಸ್ತುಗಳನ್ನ ಆಮದು ಮಾಡ್ಕೊತಾ ಇದ್ವಿ, ಫ್ರೂಟ್ಸ್ನ ಆಮದು ಮಾಡ್ಕೊತಾ ಇದ್ವಿ. ನಾವು ಕೂಡ ಬಾಸುಮತಿ ಅಕ್ಕಿನ ರಫ್ತು ಮಾಡ್ತಾ ಇದ್ದೀವಿ. ಈಗ ಆ ಅಕ್ಕಿನ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ನೇರ ಉತ್ತರ ಕೇಳಿದೆ ನಿಮ್ಮ ಹತ್ರ. ರಾಜತಾಂತ್ರಿಕ ಗೆಲುವು ಅಂತ ಯಾಕೆ ಭಾವಿಸಬಾರದು? ಈಗ ಟ್ರಂಪ್ ಏನು ಕ್ಲೈಮ್ ಮಾಡಿದ್ದಾರೆ, ನನಗೆ $500 ಬಿಲಿಯನ್ ವ್ಯಾಪಾರ ನಮ್ಮ ಜೊತೆ ಮಾಡ್ತಾರೆ. ನಮ್ಮ ವಸ್ತುಗಳು ಅಲ್ಲಿಗೆ ನಾವು ಆಮದು ಮಾಡ್ಕೊಂಡ್ರೆ, ಭಾರತವರು ಆಮದು ಮಾಡ್ಕೊಂಡ್ರೆ ಅಮೆರಿಕದಿಂದ 0 ತೆರಿಗೆ. ಅವ್ರು ಕೇಳಿರೋದೇನು, 0 ತೆರಿಗೆ. ಯಾವುದಾದ್ರು EV, ಇವನ್ ಕೃಷಿ, ಆಮೇಲೆ ಎಲೆಕ್ಟ್ರಾನಿಕ್ಸು, ಡಿಫೆನ್ಸು, ಎನರ್ಜಿ ಇವೆಲ್ಲ ಸೇರಿ ಸಾಧ್ಯನಾ? ಇಲ್ಲ ಅಂತ ಕೇಂದ್ರ ಸರ್ಕಾರ ನೇರವಾಗಿ ಸ್ಪಷ್ಟವಾಗಿ 140 ಕೋಟಿ ಜನ ಇಲ್ಲ, ಅದು ಸುಳ್ಳು ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ. ರಷ್ಯಾ ಜೊತೆಗೆ ನಾವು ನಮ್ಮ ಸ್ನೇಹವನ್ನು ನಿಲ್ಲಿಸಿದ್ದೀವಿ ಅಥವಾ ನಿಲ್ಲಿಸಿಲ್ಲ ಅಂತ ಹೇಳಬೇಕು, ಹೇಳಿಲ್ಲ. ಇರಾನ್ ಜೊತೆಗೆ ನಾವು ವ್ಯವಹಾರ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲೇನು ತೋರಿಸ್ತದೆ, ಇದೆಲ್ಲ ಏನು ತೋರಿಸ್ತದೆ? ಒಂದು, ನಾವು ಯುರೋಪಿಯನ್ ಟ್ರೇಡ್ ಮಾಡ್ಕೊಂಡ್ಮೇಲೆ, ಮದರ್ ಆಫ್ ಆಲ್ ಡೀಲ್ಸ್ ಮಾಡ್ಕೊಂಡ್ಮೇಲೆ ನಾವು ಯಾಕೆ ಮಾಡ್ಕೊಂಡ್ವಿ? ಅಮೆರಿಕಾಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ ನೋಡಿ ಅಂತ. ಇವಾಗ ನೀವು ಮಾಡಿರೋದು ಯಾವುದಕ್ಕೆ ಗೊತ್ತಾ? 2 ಕಾರಣ. ರಾಹುಲ್ ಗಾಂಧಿ ಹೇಳೋದು ಅದು ನೀವು ಪ್ಲೇ ಮಾಡಲಿಲ್ಲ. 2 ಕಾರಣ. ಒಂದು, ಅದಾನಿ ಮೇಲೆ ಕೇಸ್ ಇದೆ. ಎರಡನೇದು, ಎಪ್ಸ್ಟೀನ್ ಕೇಸು ಬಹಿರಂಗ ಆಗುತ್ತೆ. ಇವೆರಡುಗಳಿಗೆ ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಾವು ಈಗ ನಾವು ಏನಿದೆ ಸತ್ಯ ಏನಿದೆ ಚರ್ಚೆ ಮಾಡೋಣ. ಯಾಕಂದ್ರೆ ಇವ್ರಿಗೆ ಅದೇನೇ ಡಿಫೆನ್ಸ್ ಮಾಡಲಿ, ಕೇಂದ್ರ ಸರ್ಕಾರ ಇಲ್ಲ, ನಾವು ನಾನ್ ಅಲೈನ್ಮೆಂಟೇ, ನಾವು ರಷ್ಯಾ ಜೊತೆಗೂ ವ್ಯಾಪಾರ ಮಾಡ್ತೀವಿ, ಇರಾನ್ ಜೊತೆಗೂ ವ್ಯಾಪಾರ ಮಾಡ್ತೀವಿ, ನಿಮ್ಮ ಜೊತೆಗೂ ವ್ಯಾಪಾರ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಆ ಹೇಳೋ ಧೈರ್ಯವನ್ನು ಈ ಕೇಂದ್ರ ಸರ್ಕಾರ ಮೋದಿ ಮಾಡಬೇಕಿತ್ತು. ಇಷ್ಟೊಂದು ದುರ್ಬಲರಾಗಿ, ಇಷ್ಟೊಂದು ವೀಕ್ ಆಗಿ
ಟ್ರಂಪ್ಗೆ ಸರೆಂಡರ್ ಆಗ್ತಾರೆ ಅನ್ನೋದಿದೆ ಆಶ್ಚರ್ಯಕರ ಆಗಿದೆ. Yes, ಕೇಶವ್ ಸರ್ ನಾನು ರಾಜಕೀಯ ಲೆಕ್ಕಾಚಾರಗಳು ಒಂದು, ಆರೋಪ ಪ್ರತ್ಯಾರೋಪಗಳು ಮತ್ತು ಇಲ್ಲಿ ಪ್ರಶ್ನೆ ಇರೋದು ಭಾರತಕ್ಕೆ ಏನು ಲಾಭ ಅಂತ. ಮತ್ತು ಈ ರೀತಿಯ ನಿರ್ಧಾರಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಬರೋದಕ್ಕೆ ಅಥವಾ ಅಮೆರಿಕ ಈ ರೀತಿ ಮೆತ್ತಗಾಗೋದಕ್ಕೆ ಅಮೆರಿಕದ ಅನಿವಾರ್ಯತೆ ಕಾರಣನ ಭಾರತದ ರಾಜತಾಂತ್ರಿಕತೆ ಕಾರಣನ? ಈಗ ಇದೆಲ್ಲ 50% ಆದಾಗ ಮೋದಿಜಿಯವರ ಒಂದು ಸ್ಟೇಟ್ಮೆಂಟನ್ನು ನಾನು ಉಲ್ಲೇಖಿಸ್ತೀನಿ. ವಿ ಹ್ಯಾವ್ ಟು ಪೇ ಹೆವಿ ಪ್ರೈಸ್ ಫಾರ್ ಇಟ್ ಬಟ್ ವಿ ಆರ್ ರೆಡಿ ಫಾರ್ ಇಟ್ ಅಂತ ಹೇಳಿದ್ದಾರೆ. ನೀವು ಚೆಕ್ ಮಾಡ್ಬೋದು. ಅಂದರೆ ಆ ದಿನಕ್ಕೆ ನಮ್ಗೆ ನೋವಾಗತ್ತೆ ಅಂತ ಗೊತ್ತಿತ್ತು, ತೊಂದರೆ ಆಗುತ್ತೆ ಅಂತ ಗೊತ್ತಿತ್ತು, ಗೊತ್ತಿರಲಿಲ್ಲ ಅಂತಲ್ಲ. ಆದರೆ ನಾವು ಸಿದ್ಧ ಇದ್ದೀವಿ ಅಂತ ಈ ದೇಶದ ನಾಯಕರು ಹೇಳಿದ್ದು ಸತ್ಯ. ತೊಂದರೆ ಆಯಿತಾ? ಸ್ವಲ್ಪ ಮಟ್ಟಿಗೆ ತೊಂದರೆ ಆಯಿತು. ಆದರೆ ಈಗ ಬಂದದ್ದು ಯಾರು ಅಂತ ನೀವು ಸ್ವಲ್ಪ ನೋಡಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಏಪ್ರಿಲಿಂದ ಡಿಸೆಂಬರ್ ಅನಿಶ್ಚಿತತೆ ಜಾಸ್ತಿ ಇತ್ತು. ಟ್ಯಾರಿಫ್ ಮೇಲೆ ಟ್ಯಾರಿಫು, ಹೆದರಿಕೆ ಮೇಲೆ ಹೆದರಿಕೆ, ಫೋನ್ ಮಾಡಿ ಇಷ್ಟೊತ್ತಿಗೆ ಮಾಡಿ ಅಷ್ಟೊತ್ತಿಗೆ ಮಾಡಿ ಇವೆಲ್ಲ ಆಯಿತು. ಆದರೆ ಭಾರತದ ರಫ್ತು ಹೆಚ್ಚಾಗಿತ್ತು. ಏಪ್ರಿಲ್ ಟು ಡಿಸೆಂಬರ್ದು ಡೇಟಾ ಕೊಟ್ಟಿದ್ದಾರೆ. ಅದೇ ಏಪ್ರಿಲ್ ಟು ಡಿಸೆಂಬರ್ 2024ರಲ್ಲಿ ನಮ್ಮದು $607.93 ಬಿಲಿಯನ್ ಇತ್ತು. ಆನಂತರ ಇದೇ 2025ಅಲ್ಲಿ ಎಲ್ಲಿ ಕ್ರೈಸಿಸ್ ಇತ್ತು ಆ ಟೈಮಲ್ಲಿ ನಮ್ಮದು ಎಕ್ಸ್ಪೋರ್ಟ್ಸ್ ರಫ್ತೇನಿದೆ ಜಾಸ್ತಿ ಆಗಿದೆ. $654.26%, ಅಂದರೆ $2 ಬಿಲಿಯನ್ ಅಷ್ಟು ಹೆಚ್ಚಾಗಿದೆ. ಅಂದರೆ 4.3% ಅಷ್ಟು ನಮ್ಮ ರಫ್ತು ಎಲ್ಲ ಅನಿಶ್ಚಿತತೆಗಳ ಮಧ್ಯೆ ಹೆಚ್ಚಾಗಿದೆ. ತೊಂದರೆ ಆಗಿರಲಿಲ್ವಾ? ಆಗಿತ್ತು. ಆದರೆ ನಮ್ಮ ರಫ್ತಿಗೇನು ನಾವು ತೊಂದರೆ ಬಿಡಲಿಲ್ಲ ಸರ್ಕಾರ. ಇನ್ನೊಂದು ವಿಚಾರನ ಗಮನಿಸಿ, ಯಾವಾಗ ಈ ಟ್ರೇಡ್ ಡೀಲ್ ಆಗ್ತಾ ಇದೆ? ಲಾಸ್ಟ್ ನಮಗೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿದಾಗ ಅಲ್ಲಿನ ಪ್ರೀಮಿಯರ್, ಒಂದು ಯುರೋಪಿಯನ್ ಯೂನಿಯನ್ನಿನ ಪ್ರೀಮಿಯರ್ ಮಾತಾಡುವಾಗ ಒಂದು ಮಾತು ಹೇಳಿದರು, ಇದು ಪೊಲಿಟಿಕಲಿ ಆಲ್ಸೋ ಇಟ್ ವಿಲ್ ಸೆಂಡ್ ದಿ ಮೆಸೇಜ್ ಟು ದಿ ರೆಸ್ಟ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪದವನ್ನು ಬಳಸಿದ್ರು. ಸೊ ಅದು ಒಂದು ಮೇಜರ್ ಕಾರಣ. ಏಕೆಂದರೆ ಜಗತ್ತಿನ ಒಂದು ದೊಡ್ಡ ಒಕ್ಕೂಟ, ಎರಡನೇ ಅತಿ ದೊಡ್ಡ ಒಕ್ಕೂಟ, ಭಾರತ 4ನೇ ಅತಿ ದೊಡ್ಡ GDPಯಲ್ಲಿ ಗಾತ್ರ ಹೊಂದಿರುವಂಥ ರಾಷ್ಟ್ರ. ಇವೆರಡೂ ಸೇರಿದ್ರೆ ನಿಮಗೆ 2.25 ಕೋಟಿ, 215 ಕ್ರೋರ್ಸ್ ಜನ, 25% GDP. ಸೊ ಈ ದೇಶಗಳ ಜೊತೆ ಡೀಲ್ ಮಾಡಿದ್ದು ಒಂದು ಮೇಜರ್ ರೀಸನ್ ನನಗೆ ಕಾಣಿಸ್ತಾ ಇರೋದು, ಕಣ್ಣಿಗೆ ಕಾಣಿಸ್ತಾ ಇದೆ. ಎರಡನೇದು ಏನು ಅಂತಂದರೆ, ನಿಮಗೆ ಗಲ್ಫ್ ಬೆಣ್ಣೆ ಕರಗಿಸಿದ್ದಾರೆ ಅಂತನಾ? ಇನ್ನೊಂದು ಹೇಳ್ಬಿಡ್ತೀನಿ. ಗಲ್ಫ್ ಕೋಆಪರೇಟಿವ್ ಕೌನ್ಸಿಲ್ ಜೊತೆಗೆ ಭಾರತದ ಮಾತುಕತೆ ನಡೀತಾ ಇದೆ, ನ್ಯೂಜಿಲ್ಯಾಂಡ್ ಜೊತೆಗೆ ನಡೀತಾ ಇದೆ, UK ಜೊತೆ ಸಕ್ಸಸ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಭಾರತ ಕೂಡ ಹಂಗಂತ ಕೈಕಟ್ಟಿ ಕುಳಿತಿಲ್ಲ, ಹಂಗಂತ US ಬೇಡ ಅಂತಲೂ ನೆಗ್ಲೆಕ್ಟ್ ಮಾಡಲಿಲ್ಲ. ಬೇರೆ ಬೇರೆ ದೇಶಗಳ ಜೊತೆ ನೀವು ಒಂದು ವೇಳೆ ನಮ್ಮ ಜೊತೆ ಬರದೇ ಇದ್ದರೆ ನಾವು ರೆಡಿ ಇದ್ದೀವಿ ಅನ್ನೋ ಥರದಲ್ಲಿ ಈಗ ಅದನ್ನು ನಿಲ್ಲಿಸೋದಿಲ್ಲ, ಅದೊಂದು ಮೇಯ್ನು. ಆಮೇಲೆ ಎರಡನೇ ನೋಡಿ, ನಾನು ಯಾಕೆ ಈ ಅಂಶಗಳನ್ನೆಲ್ಲ ಹೇಳ್ತೀನಿ ಅಂತಂದರೆ, ಆವಾಗಲೇ ಒಪ್ಕೋಬೋದಿತ್ತು ನಾವು ರಷ್ಯಾದಿಂದ ಆಯಿಲ್ ತೊಗೊಳ್ಳಲ್ಲ ಅನ್ನೋದು ಸುಲಭ ಆಗಿತ್ತು. ಯಾಕೆ ಅಂದರೆ ಭಾರತದ ಎಕ್ಸ್ಪೋರ್ಟ್ಸ್ ಏನಿತ್ತಲ್ಲ 2024ಅಲ್ಲಿ ಭಾರತದ್ದು ನಮ್ಮದು ರಫ್ತು ಮಾತ್ರನೇ $87 ಬಿಲಿಯನ್ ಇತ್ತು. ನಮಗೆ 2025 ವೇಳೆಗೆ ನಮಗೆ ಲಾಭ ಕಡಿಮೆ ಆಯಿತು. ಮಾರ್ಜಿನ್ ಯುದ್ಧ ನಡೆಯೋ ಶುರು ಆದ ಸಮಯದಲ್ಲಿ ಜಾಸ್ತಿ ಮಾರ್ಜಿನ್ ಕೊಟ್ಟರು, ಭಾರತಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಬರ್ತಾ ಬರ್ತಾ ಮಾರ್ಜಿನ್ ಕಡಿಮೆ ಆಯಿತು, ಡಿಸ್ಕೌಂಟು. ನಮಗೆ ಉಳಿತಾ ಇದ್ದದ್ದು $3.8 ಬಿಲಿಯನ್ ಮಾತ್ರ. $3.8 ಬಿಲಿಯನ್ ಉಳಿಸ್ಕೊಳ್ಳೋಕ್ಕೆ ನಾವೇನಾದರೂ $87 ಬಿಲಿಯನ್ ಬೇಡ ಅಂತ ಹೇಳಕ್ಕೆ ಸಾಧ್ಯನಾ? ನೀವು ಸ್ವಲ್ಪ ರಾಷ್ಟ್ರನಲ್ ಆಗಿ ಯಾರೇ ಯೋಚನೆ ಮಾಡಿದ್ರೇನೋ, ಅದು ಒಂದು ವಿಶ್ವದ ಬಲಾಢ್ಯ ರಾಷ್ಟ್ರ, ಬೇಡ ನನಗೆ ಬರೀ $3.8 ಬಿಲಿಯನ್ ಹೆಚ್ಚಿಗೆ ಬರ್ತಾ ಇದೆ, ಅದಕ್ಕೆ ಹೋಗ್ತೀನಿ ನಾನು ರಷ್ಯಾ ಜೊತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿದಂಥದ್ದು. ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಎಂಟ್ರಿ ಕೊಡಿ ಅಂತ ಕೇಳಿದ್ದು. ಮತ್ತು ಎಸ್ಪೆಷಲಿ ಏನು ಅಂತಂದರೆ, ಕೆಲವು ಭಾರತದಲ್ಲಿ ಒಂದು ಕಲ್ಚರಲ್ ಇಶ್ಯೂಸ್ ಇದೆ. ನೀವು ಬೀಫ್ ಮೀಟನ್ನೇ ಕೌಗೆ ತಿನ್ನಿಸಿ ನೀವೇನು ಬಟರ್ ಮಾಡ್ತೀರಾ, ಅದು ಅಲ್ಲಿನ ಸಂಸ್ಕೃತಿ, ಅಮೇರಿಕದ ಸಂಸ್ಕೃತಿ. ಅದಕ್ಕೆ ಅವರು ಆಹಾರವಾಗೂ ಅದನ್ನೇ ಕೊಡ್ತಾರೆ, ಅದನ್ನೇ ಆಹಾರವಾಗೂ ತೊಗೊಳ್ತಾರೆ, ಅದಕ್ಕೆ ನಾವು ವಿರೋಧ ಇಲ್ಲ. ಆದರೆ ಭಾರತದಲ್ಲಿ ಅದಕ್ಕೆ ಸಮ್ಮತ ಇಲ್ಲ. ಸೊ ಆ ಕಾರಣಕ್ಕಾಗಿ ಡೈರಿ ಮತ್ತು ನಮ್ಮ ಫಾರ್ಮರ್ಸ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ಆಗ ಭಾರತ ಸರ್ಕಾರ ವಿರೋಧಿಸ್ತು. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ, ಈಗ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳಿದ್ದಾರೆ, ಫೈನ್ ಡೀಟೇಲ್ಸ್ ಬರಬೇಕು, ವೆದರ್ ಡೆವಿಲ್ ಇದೆಯಾ ಅಲ್ಲಿ ಹೆವೆನ್ ಇದೆಯಾ ನೋಡೋಣ. ಆದರೆ ಒಂದಂತೂ ಸತ್ಯ, ಒಂದು ವೇಳೆ ಮಾಡದೇ ಆಗಿದ್ದಿದ್ರೆ ನಾವು ಇಷ್ಟೆಲ್ಲ ಇದು ಮಾಡಿದ್ಮೇಲೆ ಈಗ ಅಗ್ರಿಕಲ್ಚರ್ಗೆ ಬಿಡ್ತಿರಲಿಲ್ಲ. ಮತ್ತು ಇನ್ನೊಂದೇನು ನೋಡಿ, ಗಮನಿಸಿ ನೀವು, ಡೊನಾಲ್ಡ್ ಟ್ರಂಪ್ ಅವರು ಈ ಥರದ ಕ್ಲೇಮ್ಗಳನ್ನು ಸಾಕಷ್ಟು ಹಿಂದೆಯೂ ಮಾಡಿದ್ದಾರೆ. ನಾನು ಇಡೀ ವಿಶ್ವದಲ್ಲಿ ಎಲ್ಲ ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ದಾರೆ. ಆ ಥರದ್ದನ್ನು ನೋಡಿದ್ಮೇಲೆ ಅಮೆರಿಕನ್ ಎಕಾನಮಿ ಕೂಡ ನಾನು ಬರೋಕ್ಕೆ ಮುಂಚೆ ಡೆಡ್ ಆರ್ಥಿಕತೆ ಆಗಿತ್ತು, ಭಾರತದನ್ನು ಡೆಡ್ ಎಕಾನಮಿ ಅಂತ ಹೇಳಿದ್ರು. ಆಮೇಲೆ ಭಾರತವನ್ನು ಹೇಳಿದ್ರು, ಒಂದು ಮಾತು ಹೇಳಿದ್ರು,
ಆದರೆ ಅವ್ರು ಅಮೆರಿಕನು ಡೆಡ್ ಎಕಾನಮಿ ಅಂತ ಹೇಳಿದರು. ಅಂದರೆ ಅಂಥ ಮನುಷ್ಯ ಹೂ ಇಸ್ ನಾಟ್ ವೆರಿ ಸೀರಿಯಸ್ Yes. ವಿತ್ ಎಕನಾಮಿಕ್ ಇಶ್ಯೂಸ್ ಅಂಥವ್ರು ಸ್ಟೇಟ್ ಮಾಡಿದ್ರು. ನಾವು ಭಾರತ ಸರ್ಕಾರ ಹೇಳೋದನ್ನ ಕಾಯೋಣ, ಅವ್ರ ಸ್ಟೇಟ್ಮೆಂಟ್ Yes. ಬರ್ಬೋದು, ಕಾಯೋಣ. ಎಸ್, ನಾನು ಸಂಜೀವ್ ಕುಮಾರ್ ಸರ್, ರಾಜತಾಂತ್ರಿಕವಾಗಿ ಇದನ್ನು ಯಾವ ರೀತಿ ನೋಡ್ಬೋದು? ಈಗ ಒಂದು ಮುಖ್ಯ ವಿಷಯಗಳು ಬರ್ತಾವೆ. ಈಗ ನಮಗೆ ನಮ್ಮ ಕಂಟ್ರಿಯಿಂದ ಏನಾಗ್ತದೆ ಅನ್ನೋದನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಅಮೇರಿಕನ್ ಲೀಡರ್ಶಿಪ್ ಕ್ರೈಸಿಸ್ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ಇಲ್ಲಿ 2 ಎಕ್ಸಾಂಪಲ್ ಕೊಡ್ಬೋದು. ಜಾರ್ಜ್ ಬುಷ್ ಜೂನಿಯರ್ ಆಮೇಲೆ ಡೊನಾಲ್ಡ್ ಟ್ರಂಪ್. ಇವರಿಬ್ಬರು ಕೂಡ ದೇ ಆರ್ ದ ಬಿಗ್ಗೆಸ್ಟ್ ಫೇಲ್ಯೂರ್ಸ್ ಆಫ್ ಅಮೇರಿಕನ್ ಫಾರಿನ್ ಪಾಲಿಸಿ. ನಾನು ಮೊದಲು ಹೇಳಿದ್ದೀನಿ, ಇವರಿಬ್ಬರಿಗೂ ಕೂಡ ಫಾರಿನ್ ಪಾಲಿಸಿನ FOB ಗೊತ್ತಿಲ್ಲ ಅವರಿಗೆ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ನ್ಯೂಕ್ಲಿಯರ್ ಟೆಸ್ಟ್ ಆದಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿದ್ರು ಬಿಲ್ ಕ್ಲಿಂಟನ್, ಅದನ್ನು ಸಸ್ಟೈನ್ ಮಾಡಿದ್ರು. ಆಮೇಲೆ ಜಾರ್ಜ್ ಬುಷ್ ಏನು ಇಂಪ್ಯಾಕ್ಟ್ ಆಯಿತು, ಅದರಿಂದ ಏನೂ ಇಂಪ್ಯಾಕ್ಟ್ ಆಗಲಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಏನು ಯೋಚನೆ ಮಾಡ್ತಾರೆ, ವೆನೆಜುವೆಲಾ ಟ್ರೀಟ್ ಮಾಡಿದ ಹಾಗೆ ಅಥವಾ ಇರಾನ್ ಟ್ರೀಟ್ ಮಾಡಿದ ಹಾಗೆ ಇಂಡಿಯಾನ ಟ್ರೀಟ್ ಮಾಡಬಹುದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿ ಅಥವಾ ಟ್ರೇಡ್ ಬ್ಯಾರಿಯರ್ಸ್ ಹಾಕಿ ಅಂತ. ಇದು ಏನೊಂದು ಊಹೆ ಇದೆಯಲ್ಲ, ಅದನ್ನ ಇಲ್ ಫೆಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಕಾರಣ ಯಾಕಪ್ಪ ಅಂದರೆ, ಗ್ಲೋಬಲ್ ಅಫೇರ್ಸ್ ಗೊತ್ತಿಲ್ಲದವರು ಫಾರಿನ್ ಪಾಲಿಸಿ ಇಂಟರ್ವೆನ್ಷನ್ ಮಾಡಿದಾಗ ಇದೇ ರೀತಿಯಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಭಾಳ ವಿಷಯಗಳಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ, ಈಗ ಸದ್ಯಕ್ಕೆ ಅಮೇರಿಕನ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಫಾರಿನ್ ಪಾಲಿಸಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಡೋ ಎಕ್ಸ್ಪರ್ಟೀಸ್ ಇಲ್ಲ ಅಂತ ಹೇಳ್ತೀನಿ ನಾನು. ಅದಕ್ಕೊಂದು ಸಿಂಪಲ್ ಕಾರಣ ಇದೆ. ಇಂಡಿಯಾಗೆ ಟ್ಯಾರಿಫ್ ಹಾಕಿದ್ರೆ 50%, ನಮ್ಮ ಲಾಸ್ ಏನಪ್ಪಾ ಅನ್ನೋದು ನಾವು ಯೋಚನೆ ಮಾಡಿದ್ವಿ. ನಮ್ಮಲ್ಲಿ ಬಹಳ ಕ್ರಿಟಿಸಿಸಮ್ ಆಯಿತು, ರಾಜತಾಂತ್ರಿಕ ಫೇಲ್ಯೂರು ಅದು ಇದು ಅಂತೆಲ್ಲ ಕ್ರಿಟಿಸಿಸಮ್ ಆಯಿತು. ಬಟ್ ಮೋದಿಜಿ ಕೆಪ್ಟ್ ಹಿಸ್ ಸೈಲೆನ್ಸ್. ಅದಕ್ಕೊಂದು ಕಾರಣ ಹೇಳ್ತೀನಿ, ಆ ಸೈಲೆನ್ಸ್ ಯಾಕಿದೆ ಅಂತಂದು. ಸಿಂಪಲ್ ಕಾರಣ ಇದೆ, ಆಕ್ಷನ್ಸ್ ಸ್ಪೀಕ್ ಮೋರ್ ದೆನ್ ವರ್ಡ್ಸ್. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, 2019 ಆಮೇಲೆ ಕೊರೋನಾಗಿನ ಮುಂಚೆ ಅಮೇರಿಕಾಗೂ ಇಂಡಿಯಾಗೂ ಒಂದು ಟ್ರೇಡ್ ರಿಫ್ಟ್ ಆಯಿತು. ಆ ಇತಿಹಾಸಕ್ಕೆ ನಾವು ಹೋಗೋದಿಲ್ಲ, ಇತಿಹಾಸ ಅನ್ನೋಕ್ಕೆ 5-6 ವರ್ಷದ ಹಿಂದಿನ ಕತೆ. ಅದರ ಪರಿಣಾಮವಾಗಿ ಜೋ ಬೈಡನ್ ಯಾವ ರೀತಿ ಎಗ್ರಿ ಆದರು, ಅದಕ್ಕೆ ಯಾಕೆ ಎಗ್ರಿ ಆದರು, ಇದು ಸಿಂಪಲ್ ಮ್ಯಾಕ್ರೋ ಎಕನಾಮಿಕ್ಸ್. ಇದು ನಾವು ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ ಅರ್ಥ ಮಾಡ್ಕೊಳ್ಳಾರ್ದೆ ನಮ್ಮ ಪಾಲಿಸೀಸನ್ನೇ ನಾವು ಕಂಡೆಮ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ ಸದ್ಯಕ್ಕೆ ಯಾವ ಪರಿಸ್ಥಿತಿಲಿದೆ, ಇಂಡಿಯಾ ಮೇಲೆ ಟ್ಯಾಕ್ಸ್ ಹಾಕಿ ಅಮೇರಿಕಾ ಇಂಡಿಯಾ ಮೇಲೆ ಪ್ರೆಷರ್ ಹಾಕಿ ರಷ್ಯಾದಿಂದ ಆಯಿಲ್ ತಗೊಳ್ಬೇಡ್ರಿ ಅನ್ನೋ ಅಥವಾ ಪ್ರೆಷರ್ ಹಾಕಕ್ ಸಾಧ್ಯ ಇಲ್ಲ. ಆಯ್ತು, ರಷ್ಯಾ ಆಯಿಲ್ ಕೊಡ್ಲಿಲ್ಲ ಅಂತ ಅನ್ಕೊಳ್ಳೋಣ, ಒಂದು ಹೈಪೋಥೆಟಿಕಲಿ. ಸಂಪೂರ್ಣ ಬ್ರಿಕ್ಸ್ ಅಂಡರ್ಮೈನ್ ಮಾಡಕ್ಕಾಗತ್ತಾ? ಇರಾನ್, ಕುವೈತ್, UAE ಇವೆಲ್ಲ ಯಾಕೆ ಬ್ರಿಕ್ಸ್ ಜಾಯಿನ್ ಆಗಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕೀಗ. ಕ್ವಾಡ್ ಇನ್ನ ಬ್ರಿಕ್ಸ್ ಜಾಸ್ತಿ ಪವರ್ಫುಲ್ ಆಗ್ತಾ ಇದೆ. ಪ್ಲಸ್ ಹಿಂದೆ 2 ಕ್ರೈಸಿಸ್, ಯುಕ್ರೇನ್ ಕ್ರೈಸಿಸ್ಸು, ಆಮೇಲೆ ಇಸ್ರೇಲ್ ಇರಾನ್ ಕ್ರೈಸಿಸ್, ಆಮೇಲೆ ರೀಸೆಂಟ್ಲಿ ವೆನೆಜುವೆಲಾ ಕ್ರೈಸಿಸ್ ಏನಾಯ್ತಲ್ಲ, ಇವು 3 ಕ್ರೈಸಿಸ್ ಅಲ್ಲಿ ಇಂಡಿಯಾದ ರೆಸ್ಪಾನ್ಸ್ ಏನಿದೆ? ಇತಿಹಾಸ ಹೋಯ್ತೀಗ. NSG ನಲ್ಲಿ 2008ರಲ್ಲಿ ಅಮೇರಿಕನ್ ಪ್ರೆಷರ್ ನಲ್ಲಿ ಬಗ್ಗಿ ಇರಾನ್ ವಿರುದ್ಧ ವೋಟ್ ಮಾಡಿದ್ವಿ, ಆಯ್ತಾ? ಇಂಡೋ US ನ್ಯೂಕ್ಲಿಯರ್ ಡೀಲ್ ಆದ್ಮೇಲೆ ಪಾಕಿಸ್ತಾನಕ್ಕೆ 36 F-16 ಫ್ಲೈಟ್ಸ್ ಕೊಟ್ಟರು, ನಾವು ಅದನ್ನ ಅಬ್ಜೆಕ್ಷನ್ ಮಾಡಲಿಲ್ಲ. ಆಮೇಲೆ ಪಾಕಿಸ್ತಾನ್ ಪ್ರೆಷರ್ ಹಾಕಕ್ ಶುರು ಆಯ್ತು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಡಿಪ್ಲೊಮಸಿ ಆಮೇಲೆ ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ ಎರಡೂ ಅರ್ಥ ಮಾಡ್ಕೊಳ್ಳಾರ್ದೆ ನಾವು ಏನೇ ಕಾಮೆಂಟ್ ಮಾಡಿದ್ರು. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರೆಸ್ಪಾನ್ಸ್ ಸಿಗಲಿಲ್ಲ, ಆದರೆ ನಾವು ಏನ್ ಗೋಲ್ ಅಚೀವ್ ಮಾಡ್ಕೊಂಡಿದ್ವಿ ಅಲ್ಲ, ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಭಾರತ ಸರ್ಕಾರ, ಅದು ಅಚೀವ್ ಆಗಿದೆ. ಎಸ್, ಬಹುಶಃ ಇಲ್ಲಿ ಸೆಲೆಬ್ರೇಷನ್ನ ಜೊತೆಗೆ ಅಪಾಯವೂ ಕೂಡ ಕಾಣಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಟ್ರುತ್ತಲ್ಲಿ ಅವರು ಹಾಕಿರುವಂಥ ಪೋಸ್ಟನ್ನು ಗಮನಿಸಿದರೆ ಅಪಾಯವೂ ಕಾಣಿಸ್ತಾ ಇದೆ. ಆ ಅಪಾಯಕ್ಕೆ ಅಥವಾ ಆತಂಕಕ್ಕೆ ಉತ್ತರ ಕೇಂದ್ರ ಸರ್ಕಾರದಿಂದ ಸಿಗ್ತಿಲ್ಲ ಅಂತ. ಇಲ್ಲ ರಕ್ಷತ್, ನೋಡಿ, ಒಂದು ಕಡೆ ಈ ಏನು ಟ್ರೇಡ್ ಡೀಲ್ ಆಗಿದೆ,
ಇದಕ್ಕೊಂದು ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಕೂಡ ಇದೆ. ಯಾಕೆಂದರೆ ಅಮೇರಿಕಾ ಜೊತೆ ನಾವು ಎಲ್ಲ ಸಂಬಂಧಗಳನ್ನು ತೆಗೆದುಕೊಂಡು ಇಲ್ಲ ನಾವು ಚೈನಾ ಕಡೆ ಹೊರಡ್ತೀವಿ, ಬರೀ ರಷ್ಯಾ ಜೊತೆ ಸಂಬಂಧ ಇಟ್ಕೋತೀವಿ ಅಂತ ಭಾರತ ಹೇಳುವ ಸ್ಥಿತಿಯಲ್ಲಿ ಭಾರತ ಕೂಡ ಇಲ್ಲ. ಯಾಕಂದರೆ ಭಾರತ ಅಮೇರಿಕಾದ ಸಂಬಂಧಗಳು ಸ್ಟ್ರಾಟಜಿಕಲ್ಲೂ ಆಗಿವೆ, ಎಕನಾಮಿಕಲ್ ಕೂಡ ನಮ್ದು ವೆರಿ ಇಂಪಾರ್ಟೆಂಟ್ ಪಾರ್ಟ್ನರ್. ಹೀಗಾಗಿ ಅಮೇರಿಕಾದ ಜೊತೆ ನಾವು ಟ್ರೇಡ್ ಡೀಲೇ ಮಾಡ್ಕೊಳ್ಳಲ್ಲ, ನೀವು 18% ಅಲ್ಲ 0% ತಂದಿಡಿ, ಅದನ್ನು ಹೇಳೋಕ್ಕೆ ಯಾವುದೇ ರಾಷ್ಟ್ರ ಸಾಧ್ಯ ಆಗಲ್ಲ. ಭಾರತಕ್ಕೂ ಯುರೋಪಿಯನ್ ಯೂನಿಯನ್ಗಿಂತ ನಮ್ಗೆ ಅಮೇರಿಕಾದ ಜೊತೆ ಕಳೆದ 20-25 ವರ್ಷಗಳಿಂದ ಅಟಲ್ ಬಿಹಾರಿ ಜಸ್ವಂತ್ ಸಿಂಗ್ ವಿದೇಶಾಂಗ ಸಚಿವರಾದ ನಂತರ ನಮ್ಮ ಸಂಬಂಧಗಳ ಸಾಕಷ್ಟು ವೃದ್ಧಿಯಾಗಿವೆ. ಸ್ಟ್ರಾಟಜಿಕಲಿ ಕೂಡ ನಮಗೊಂದು ಅಮೇರಿಕಾದ ಜೊತೆಗಿರ್ತಕ್ಕಂಥದ್ದು ಬಹಳ ಮುಖ್ಯ. ನಂಬರ್ 1. ಇವತ್ತು ನಟರಾಜ್ ಗೌಡರು ಹೇಳ್ತಾರೆ ಅಮೇರಿಕಾ ಮುಖ್ಯ ಅಲ್ಲ, ಈಗ ರಷ್ಯಾ ಜೊತೆ 1, 2, 3 ನ್ಯೂಕ್ಲಿಯರ್ ಡೀಲ್ ಯಾಕೆ ಮಾಡ್ಕೊಂಡ್ರು ಹೋಗಿ? ಇಡೀ ದೇಶದಲ್ಲಿ ವಿರೋಧ ಇತ್ತಲ್ವ, ಯಾಕೆ 1, 2, 3 ನ್ಯೂಕ್ಲಿಯರ್ ಡೀಲ್ ಮಾಡಿಕೊಂಡು? ಅಮೇರಿಕಾದ ಜೊತೆ ಸಂಬಂಧಗಳು ಬೇಕಾಗ್ತವೆ, ನಾವು ಅದನ್ನು ನಿರಾಕರಿಸ್ತಾ ಇಲ್ಲ. ಆದರೆ ನನಗಿರ್ತಕ್ಕಂಥ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದೊಂದೇನು 56 ಇಂಚ್ ಛಾತಿ ಅಂತಕ್ಕಂಥ ಒಂದು ಇಮೇಜನ್ನು BJP ಬಿಲ್ಡ್ ಮಾಡಿತ್ತು, ಅದಕ್ಕೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಹೋಲ್ ಮಾಡ್ತಿದ್ದಾರಾ ಅಂತಕ್ಕಂಥದ್ದು, ಆ ಪ್ರಶ್ನೆಗೆ ಪ್ರಾಯಶಃ BJP ಉತ್ತರ ಕೊಡಬೇಕಾಗತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಎಕನಾಮಿಕ್ಸ್ ಬಿಟ್ಟು ಪೊಲಿಟಿಕಲ್, ಮೈ ಡೊಮೇನ್ ಇಸ್ ಪಾಲಿಟಿಕ್ಸ್, ಆ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಹೇಳೋದಾದರೆ ನೀವು ನೋಡಿ, ಲಾಸ್ಟ್ ಟೈಮ್ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ನರೇಂದ್ರ ಮೋದಿ ಏಕಪಕ್ಷೀಯವಾಗಿ ಹೋದರು. 2019-20 ಅವ್ರು ಗುಜರಾತಿಗೆ ಬಂದಿದ್ದರು, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಪ್ರಧಾನಮಂತ್ರಿ ಮೋದಿ ಹೇಳಿದರು. ಟ್ರಂಪ್ ಅಲ್ಲಿ ಚುನಾವಣೆಯಲ್ಲಿ ಸೋತು ಹೋದರು. ಇನ್ನೊಂದು ರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮಾಡಿದ ಸ್ಟ್ರಾಟಜಿಕಲ್ ಮಿಸ್ಟೇಕ್ ಅಂತ ನನಗನ್ಸುತ್ತೆ. ಎರಡನೇ ಅಂಶ, ಕಳೆದ ಜನವರಿಯಲ್ಲಿ ಟ್ರಂಪ್ ರಾಷ್ಟ್ರಾಧ್ಯಕ್ಷರಾದ ನಂತರ ತರಾತುರಿಯಲ್ಲಿ ನರೇಂದ್ರ ಮೋದಿ ಹೋಗಿ ಫೆಬ್ರವರಿಯಲ್ಲಿ ಭೇಟಿಯಾದರು. ಆದರೆ ಇಡೀ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರ್ತಕ್ಕ ಕ್ರಮ ಪೂರ್ತಿಯಾಗಿ ವ್ಯತಿರಿಕ್ತವಾಗಿತ್ತು. ಮೂರನೇದು ನನಗನ್ಸುತ್ತೆ, ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಏಕಪಕ್ಷೀಯವಾಗಿ ಟ್ವೀಟ್ ಮಾಡಿದರು, ನಾನೇ ಇವ್ರದ್ದು ಸೀಸ್ ಫೈರ್ ಮಾಡಿಸಿದ್ದೀನಿ, ನಾನು ಭಾರತಕ್ಕೆ ಬುದ್ಧಿ ಹೇಳಿದ್ದೀನಿ, ಭಾರತದ ತಪ್ಪೇ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಬುದ್ಧಿ ಹೇಳಿದ್ದೀನಿ ಅಂತ. ಸರಿ, ನನಗೆ ಅರ್ಥ ಆಗುತ್ತೆ, ಭಾರತದ ಪ್ರಧಾನಮಂತ್ರಿಗಳು ಹೊರಗಡೆ ಬಂದು ಹೇಳಿಕೆ ಕೊಡಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ಆದರೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅಷ್ಟೇ ಅಲ್ಲ, ಭಾರತದ ಸಾರ್ವಭೌಮತ್ವವನ್ನು ಏನು ಕೆಣಕ್ತಾ ಇದ್ದಾರಲ್ಲ, ಇದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸುತ್ತೆ. ಇವತ್ತು ಕೂಡ ಹೌದು, ಕರೆಕ್ಟ್, ಡೀಲ್ಗೆ ಸಹಿ ಆಗಿಲ್ಲ, ಮಾತುಕತೆ ಆಗಿದೆ. ಟ್ಯಾರಿಫನ್ನು 50%ಇಂದ 18%ಗೆ ಇಳಿಸಿದ್ದಾರೆ ನಿಶ್ಚಿತವಾಗಿ. ಏಕಪಕ್ಷೀಯವಾಗಿ ಏನು ಹೇಳಿದರು, ಇಲ್ಲ ರಷ್ಯನ್ ಆಯಿಲ್ ಇಂಪೋರ್ಟನ್ನು ಕಂಪ್ಲೀಟ್ ಆಗಿ ನೋಡಿ. ಐ ಅಗ್ರಿ ವಿತ್ ವಾಟ್ ಕೇಶವ್ಜಿ ಸೈಡ್. ಇಲ್ಲ, ನಮಗೆ ಎಕನಾಮಿಕ್ಸ್ ಇಂಪಾರ್ಟೆಂಟು, 3.89 ಬಿಲಿಯನ್ಗೋಸ್ಕರ. ಆಮೇಲೆ ರಷ್ಯನ್ ಇಂಪೋರ್ಟ್ಸ್ 22ಅಲ್ಲಿ ಶುರು ಆಗಿದ್ದದು, ಅಚಾನಕ್ಕಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಬಿಸ್ನೆಸ್ ಬಿಕಾಸ್ ಆಫ್ ರಷ್ಯನ್ ಉಕ್ರೇನ್ ವಾರ್. ಈಗ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅಮೇರಿಕನ್ ಅಧ್ಯಕ್ಷರು ಅದನ್ನು ಹೇಳ್ತಕ್ಕಂಥದ್ದು ಭಾರತದ ಸಾರ್ವಭೌಮತ್ವದ ಮೇಲೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು. ಮಹೇಶ್ ಅವ್ರಿಗೆ ಕೇಳೋಣ. ನೋಡಿ, ಪ್ರಶ್ನೆ ಅರ್ಥ ಆಯ್ತು. ನೋಡಿ, ಮೊದಲನೇ ಬಾರಿ ಈ ದೇಶದ ಒಳಗಡೆ ಒಂದು ಭಾರತೀಯ ಜನತಾ ಪಾರ್ಟಿ ನಮ್ದು 2 ಅವಧಿ ಒಳಗಡೆನೂ ಕೂಡ ಈ ಥರದ ಅಮೇರಿಕದ ಎಂಥ ಒತ್ತಡದ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ದೇಶದ ಸಲುವಾಗಿ ಆ ಸಾರ್ವಭೌಮತೆ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ತದ್ದು. ಅದು ಪೋಖ್ರಾನ್ ಇರ್ಬೋದು, ಅದು ಇವತ್ತಿನ ಕಾಲಘಟ್ಟದಲ್ಲಿರ್ಬೋದು. ನಮ್ಮ ಮೇಲೆ ಹೇಳ್ತಿ ಕಡೆ ಮೊದಲನೇ ಬಾರಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ವಿ ಶುಡ್ ನಮ್ದೇ ನೇತೃತ್ವ ತಾನೆ, ವಾಜಪೇಯಿ ನೇತೃತ್ವ. ಲಾಫಿಂಗ್ ಬುದ್ಧಾಗೂ ನಾವು ಒಂದ್ ವಿಷಯ ಹೇಳ್ತೇನೆ, ಮೊದಲನೇ ಪೋಖ್ರಾನ್ಗೂ 2ನೇ ಪೋಖ್ರಾನ್ ಒಳಗಡೆ ನಾವು ಸಕ್ಷಮತೆ ಇತ್ತು. ನಾವು CTBTಗೆ ಒಂದು ವಿಷಯ ಹೇಳ್ತೀನಿ, ಕಾಂಪ್ರಿಹೆನ್ಸಿವ್ ಸ್ಟೇಟ್ಮೆಂಟ್ ಟ್ರೀಟಿಗೂ ಸೈನ್ ಹಾಕಿದೆ, NPTಗೂ ಸೈನ್ ಹಾಕಿದೆ. 14 ಮಾತುಕತೆ ಆಡಿದ್ವಿ ಟಾಮ್ ಟೋಲ್ಬರ್ಟ್ ಮತ್ತೆ ಜಸ್ವಂತ್ ಸಿಂಗ್ ಜೊತೆ. ನಾವು ಇಷ್ಟೆಲ್ಲ ಆದ್ರೂ ಕೂಡ CTBTಗೆ ಸೈನ್ ಮಾಡಲಿಲ್ಲ, ನಾವು NPTಗೆ ಸೈನ್ ಮಾಡಲಿಲ್ಲ. ನಾವು ಇಷ್ಟೆಲ್ಲ ಪ್ರೆಷರ್ ಮಾಡ್ಬಿಟ್ಟು ನಾವು ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಟ್ರೀಟಿಗೂ ಮಾಡಲಿಲ್ಲ, ಕಾಂಪ್ರಿಹೆನ್ಸಿವ್ ಟೆಸ್ಟ್ಮೆಂಟ್ ಟ್ರೀಟಿಗೂ ಮಾಡಲಿಲ್ಲ. ನಾವು ಮಾಡಿಲ್ಲ. ನಾ ಹೇಳ್ತಿ ಕಡೆ ಮೊದಲು ನೀವೇನ್ ಬೇಕಾದ್ರೆ ಹೇಳಿದ್ರೆ ಅದು ಕೇಳಕ್ಕೆ ಒಂದ್ ನಿಮಿಷ. ಒಂದು ಅಗ್ರಿಮೆಂಟ್ ಬಂದಾಗ ಮ್ಯೂಚುವಲ್ ಅಗ್ರಿಮೆಂಟ್ ಅಲ್ಲ ಸರ್. ನಿಮ್ಗೊಂದು ಮಾತು ಕೇಳಿ ಸರ್, ನಾವು ಹೇಳಕ್ ನೀವು ಬಿಡ ಅಲ್ಲ ಮಾಡಿ. ನಾವು ಯಾವುದೇ ಸಂದರ್ಭದ ಒಳಗಡೆ ನಮ್ಮ ಹಿತ, ನಮ್ಮ ಭಾರತದ ಹಿತವನ್ನ ಬಿಟ್ಟು ಯಾವ ಜಗತ್ತಲ್ಲಿ ಯಾವ ಶಕ್ತಿನೂ ಕೂಡ ನಮ್ಮನ್ನ ಒತ್ತಡಕ್ಕೆ ತರಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತೀನಿ ಕಡೆ ಯಾರು ಸಾಧ್ಯ ಅದನ್ನ ತರಕ್ಕಂಥದ್ದು. ಪ್ರಸ್ತುತ ವಿಷಯಕ್ಕೆ ಮಾತಾಡೋಣ, ಗೊತ್ತಾಯ್ತಾನೆ. ಇವತ್ತಿನ ಟ್ರಂಪ್ ಹೀಗೆ ಅಂತೇಳಿ
ಅನೇಕ ಬಾರಿ ನಮಗೆ 86 ರಾಷ್ಟ್ರಗಳಲ್ಲಿ ನಾವು ನಮ್ಮ ಇಂಧನವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ 86 ದೇಶ. 2022 ಯುಕ್ರೇನ್ ಆದಮೇಲೆ ನಮಗೆ ಅನುಕೂಲ ಆದಂಥದ್ದು, ದೇಶಕ್ಕೆ ಅನುಕೂಲ ಆಗುತ್ತೆ ಅಂದರೆ ಮೋದಿಜಿ ಎಂಥ ಬೇಕಾದ್ರೂ ಮಾಡ್ತಾರೆ. ಆ ಥರದ್ದು ದೇಶನೇ ಫಸ್ಟು. ನಮಗೆ ದೇಶ ಬಿಟ್ಟು ಇನ್ಯಾವುದು ಗೊತ್ತೇ ಇಲ್ಲ ನಮಗೆ. ಈ ಎಲ್ಲ ಕಾಲಘಟ್ಟದ ಒಳಗಡೆ ಟ್ರಂಪ್ ಪದೇ 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 ನಮ್ಮನ್ನು ಪ್ರೊವೋಕ್ ಮಾಡುವಂಥದ್ದು, ಇವ್ರು ಹೇಳಿದಂಥದ್ದು ಆಗಿರುವಂಥದ್ದು ಏಕಪಕ್ಷೀಯವಾಗಿ ಆಗ್ತಿದೆ. ನಾನು ಹೇಳ್ತೀನಿ ಪ್ರೊವೋಕ್ ಗೊತ್ತೈತೇನೆ. ಟ್ರಂಪು ಇವತ್ತು ಅವರು ನಮ್ಮ ಮಾತನಾಡ್ತಾ ಒಬ್ರು ಹೇಳಿದ್ರು, ಹೇಗೆ ಅಮೇರಿಕದ ವಿದೇಶಾಂಗ ನೀತಿಯ ಒಳಗಡೆ ಟ್ರಂಪಿನ ಈ ಥರದ ಅವಘಡಗಳನ್ನು ಅಲ್ಲಿಯ ಯಾರು ಅಮೇರಿಕದ ವಿದೇಶಾಂಗದ ಚರ್ಚೆ ಮಾಡ್ತಕ್ಕಂಥವ್ರಿಗೆ ಇಷ್ಟು ಪ್ರಬುದ್ಧರು ಸಿಗದೇ ಇರೋ ಕಾರಣಕ್ಕೋಸ್ಕರ ಟ್ರಂಪಿನ ನಡಾವಳಿಗೆ ಹೇಗೆ ಅಮೇರಿಕಾಗೆ ತೊಂದರೆ ಆಗ್ತಿದೆ ಅಂತೇಳಿ ನಮಗೇನು ಆ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಅವರೆಲ್ಲ ನಿಮ್ಗೊಂದು ವಿಷಯ ಮಹೇಶ್ ಅವರ ಭಾರತ ಅಮೆರಿಕಾದಿಂದ ಇಂಪೋರ್ಟ್ ಮಾಡ್ತಾ ಇರೋದು 3.7 ಲಕ್ಷ ಕೋಟಿ. ಅದನ್ನ 45 ಲಕ್ಷ ಕೋಟಿಗೆ ಏರಿಸ್ತಾರೆ ಅಂತ ಟ್ರಂಪ್ ಏಕಪಕ್ಷೀಯವಾಗಿ ಹೇಳ್ತಾರೆ. ಈಗ ಒಂದು ವಿಷಯ ಕೇಳ್ರೆ, ಎರಡು ದೇಶಕ್ಕೆ ಅವರ ಅಧ್ಯಕ್ಷರಲ್ಲ, ಆಗ್ಲಿಲ್ಲಪ್ಪ. ಏನ್ ಮಾಡ್ತಾರೆ? ಎರಡು ದೇಶಕ್ಕೆ ಅವರೇ ಅಧ್ಯಕ್ಷ. ಹೇಳ್ತೀನಿ, $45 ಬಿಲಿಯನ್ ಆಗ್ಲಿಲ್ಲಪ್ಪ. ಏನ್ ಮಾಡಕ್ ಸಾಧ್ಯ ನಮ್ಗೆ ಅವರು? ಅಲ್ಲ, ಎರಡು ದೇಶಕ್ಕೆ ಅವರೇ ಹೈಪೋಥೆಟಿಕಲ್ ಮಾತಾಡಬಾರ್ದು. ಇನ್ನು ಅಗ್ರಿಮೆಂಟ್ ಆಗಿಲ್ಲ ನೋಡಿ. ಇವತ್ತು ನಮ್ಮ ವಿದೇಶಾಂಗ ಮಂತ್ರಿಗಳಲ್ಲಿದ್ದಾರೆ. ರೇರ್ ಮೆಟಲ್ ಸಂಬಂಧವಾಗಿ ಅಲ್ಲಿ ನಡೀತಾ ಇದೆ. ಹೊಸ ಒಂದು ಒಕ್ಕೂಟ, ಒಂದು ಪಿನೆಕ್ಸ್ ಅಂತ ಮಾಡಿರ್ತಕ್ಕಂಥದ್ದಿದೆ. ಅದ್ರ ಒಳಗಡೆ ಸೇರಿದ್ದಾರೆ. ಇನ್ನೊಂದು 2-3 ದಿನದೊಳಗಡೆ ಇದಕ್ಕೆ ಒಂದು ಕಾಂಕ್ರೀಟ್ ಆಗಿ ಏನ್ ಬರುತ್ತೆ. ಅಲ್ಲಿ ತನಕ ಆತರ ಯಾಕೆ ನಿಮ್ಗೆ? ರಾಹುಲ್ ಗಾಂಧಿ ತರ ಮಾಧ್ಯಮದವ್ರು ಆಡಬಾರ್ದು. ಅವ್ರಿಗೇನು ಅರಾಜಕತೆ ಸೃಷ್ಟಿ ಆಗ್ಬೇಕು ದೇಶದ ನಾಗರಿಕರಾಗಿ ಒಂದು ಕೆಲವು ಪ್ರಶ್ನೆಗಳಿವೆ. ಇದು ಟೈಮಿಂಗ್ಸ್ ಸರ್? ಅದು ದಿಸ್ ಇಸ್ ಟೈಮಿಂಗ್ಸ್? ಇಲ್ಲ ಇಲ್ಲ, ಈ ಪ್ರಶ್ನೆ ಕೇಳಕ್ಕೆ ಟೈಮಿಂಗ್ಸ್ ಇಲ್ಲ ಇಲ್ಲ. ಪ್ರಶ್ನೆ ಕೇಳಿ. ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ? ಆಯಿಲ್ ಇಂಪೋರ್ಟ್ ಪೊಟೆನ್ಶಿಯಲಿ ವೆನಿಜುವೆಲಾದಿಂದ ಅಂತ ಹೇಳ್ತಾರೆ. ದೇಶದ ನಾಗರಿಕನಾಗಿ ನನಗೆ ಪ್ರಶ್ನೆ ಇರುತ್ತೆ, ಒಪ್ಕೊಂಡಿದ್ದೇನಾ ಅಂತ, ಸರ್ಕಾರಕ್ಕೆ ಒಪ್ಕೊಂಡಿದ್ದೀರಾ ಪ್ರಶ್ನೆ ನೋಡಿ. ಇಷ್ಟೆಲ್ಲ ಒತ್ತಡ ನಮ್ಮ ಮೇಲೆ ಹಾಕಿದ್ರು ಕೂಡ ರಷ್ಯಾದಿಂದ ನಾವೇನು ಕ್ರೂಡ್ ಆಯಿಲ್ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಸ್ಪಷ್ಟ ನಿಲುವೇನಿದೆ, ಈ ಕ್ರೂಡ್ ಆಯಿಲ್ ತಗೊಂಡು ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಪ್ಯೂರಿಫೈ ಮಾಡಿಬಿಟ್ಟು ಏನು ಕೊಡ್ತಾ ಇದ್ದೀವಿ ನಾವು, ನಮ್ಮ ನಿಲುವೇನು ಕಡಿಮೆ ಮಾಡಲಿಲ್ಲ, ನಾವು ನಿಲ್ಲಿಸ್ಲಿಲ್ಲ. ನಾವು ಇದೇ ಕೆಲಸ ಇವ್ರು ಮಾಡಿದ್ರ? ಒಂದು ನಿಮಿಷ ಹೇಳ್ತೀನಿ. ಈ ಪ್ರಶ್ನೆ ಮಾಡೋರಿಗೆ ಅವ್ರಿಗೆ ಆ ನೈತಿಕತೆ ಇರಬೇಕು. ಯಾವಾಗ ಅಮೇರಿಕ ಹೇಳಿದ್ದೆ ಬಾಲ ಮುಚ್ಕೊಂಡು ಕೂತ್ಕೊತಿದ್ರು. ಒಂದು ಸ್ಫೋಟ ಮಾಡಲಿಲ್ಲ, ಒಂದು ವಿಮಾನ ಇಳಿಸೋ ಕೆಲಸ ಮಾಡಲಿಲ್ಲ, ಒಂದೇನು ಮಾಡಲಿಲ್ಲ. ಡೋಂಟ್ ಎವ್ರಿ ಟೈಮ್ ನೀವು ಹೋಗಿ ರಾಹುಲ್ ಗಾಂಧಿ ಕಾಂಗ್ರೆಸ್ ದೇಶದ ನಾಗರಿಕನಾಗಿ ನಾನು ಕಾಂಗ್ರೆಸ್ ಪ್ರಶ್ನೆ ನೈತಿಕತೆ ಇಲ್ಲ ಅಂತ ಹೇಳ್ತಿರೋದು ನಾನು. ಕಾಂಗ್ರೆಸ್ ಪ್ರಶ್ನೆ ಮಾಡಕ್ಕೆ ಯಾವ ಸಂದರ್ಭದಲ್ಲಿ ಅಮೆರಿಕವನ್ನ ದಿಟ್ಟವಾಗಿ ಎದುರಿಸ್ಕೊಂಡು ನಿಂತಿದ್ದಾರೆ ಅವರು? ಅಮೆರಿಕಾಗೆ ಎದುರು ಅಗತ್ಯ ಇಲ್ಲ, ನರೇಂದ್ರ ಮೋದಿ ಅವರು ಎದುರ್ತಾ ಇದ್ದಾರೆ. ನಂಬರ್ 1 ನೇರ ಯಾಕೆ ಅಂತ ಹೇಳ್ತೀನಿ. ನೀವು ರಷ್ಯಾ ಜೊತೆಗೆ ತೈಲ ತಗೋಬೇಡಿ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ನಾವು ತಗೊಂತೀವಿ ಅಂತ ಹೇಳ್ಬೇಕು. ಅವರು ನಿಮ್ಮನ್ನು ಕೆಣಕ್ತಾ ಇದ್ದಾರೆ, ನಮ್ಮ ಭಾರತದ ಪ್ರಧಾನಮಂತ್ರಿನ ಕೆಣಕ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ನಾನು ಇಂಡಿಯಾ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸ್ತೇ, ನಾನೇ ಶಾಂತಿ ಸ್ಥಾಪನೆ ಮಾಡಿದ್ದು, ನಾನೇ ಶಾಂತಿ ದೂತ ಅಂದರು. ಅವತ್ತಿಂದ ಅವರು ರಿಯಾಕ್ಟ್ ಮಾಡಲಿಲ್ಲ ನರೇಂದ್ರ ಮೋದಿ ಅವರು. ನಿನ್ನೆ ಹೇಳಿದ್ದಾರೆ ಇಲ್ಲ, ಕೇಂದ್ರ ಸರ್ಕಾರ ಯಾರ ಮಧ್ಯಸ್ಥಿಕೆಯೂ ಇರಲಿಲ್ಲ. ನಿನ್ನೆ ನರೇಂದ್ರ ಮೋದಿ ಅವರು ಶರಣಾಗಿದ್ದಾರೆ ಅನ್ನಕ್ಕೆ ಏನು, ಟ್ರಂಪ್ ವಿಶ್ವ ನಾಯಕ ಅಂತೆ, ಶಾಂತಿ ದೂತ ಅಂತೆ. ಇದನ್ನ ನರೇಂದ್ರ ಮೋದಿ ನೆನೆ ಟ್ವೀಟ್ ಹಾಕಿದ್ದಾರೆ. ಶಾಂತಿ ದೂತ ಅಂತೆ. ಕೇಳ್ರಿ, ನೀವು ಮಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ರಿ. ಮೋದಿ ಬಣ್ಣ ಬಯಲಾಗ್ತಾ ಬೇಕಾದ್ರೆ ನೀವು ಕಿರ್ಚಾಡ್ತೀರಿ ಅಷ್ಟೇ. ಏನ್ ಸ್ಪಷ್ಟ ನಾನು ಹೇಳ್ತಾ ಇದ್ದೀನಿ, ಮೋದಿಯವರನ್ನ ಟ್ರಂಪ್ ಅವಾಗ ತಿವಿತಾನೆ ಇದ್ದಾರೆ, ನೀವು ರಿಯಾಕ್ಟ್ ಮಾಡಲ್ಲ. ನಿನ್ನೆ ಟ್ರಂಪ್ ಹೇಳಿರೋದೇನು, ನೀವು ನಾನು $500 ಬಿಲಿಯನ್ ನಮ್ಮ ಹತ್ರ ಆಮದು ಮಾಡ್ಕೊತೀರಾ, ಶೂನ್ಯ ತೆರಿಗೆ. ಎರಡನೇದು, ಮೂರನೇದು ರಷ್ಯಾದಲ್ಲಿ ತೈಲ ತಗೊಳ್ಳೋದು ನಿಲ್ಲಿಸ್ತೀರಾ, ವೆನಿಜುಲಾದಿಂದ ಕೊಂಡ್ಕೊಂತೀರಾ ಅಂತ ಹೇಳಿದ್ದಾರೆ. ನೀವು ಅದ್ರ ಬಗ್ಗೆ ಬಿಟ್ಬಿಟ್ಟು ಅದನ್ನ ಮಾತಾಡಬೇಕಾ? ನೀವು ಬಿಟ್ಬಿಟ್ಟು ವಿಶ್ವನಾಯಕ ಟ್ರಂಪ್, ವಿಶ್ವನಾಥ ಶಾಂತಿ ದೂತ ಟ್ರಂಪ್ ಇದನ್ನ ಹೇಳ್ಬೇಕಾ? ಪ್ರಧಾನಮಂತ್ರಿ ಆಗಿ ಮುಂಬೈ ದಾಳಿ ನಡೆದ ನಂತರ, ಪಾಕಿಸ್ತಾನ, ಅಮೆರಿಕನ್ ಸೆಕ್ರೆಟರಿ ರಷ್ಯಾ ರೆಕಾರ್ಡ್ ಆಯ್ತಾ, ಬಾಂಗ್ಲಾದೇಶ ನೀವು ಎಷ್ಟು ದುರ್ಬಲರಿದ್ದೀರಿ. ನಮ್ಮ ದೇಶದ ಪ್ರಧಾನಮಂತ್ರಿಗೆ ಅಮೆರಿಕ ಪ್ರೆಸಿಡೆಂಟ್ ನಿಕೃಷ್ಟವಾಗಿ ಕಂಡು ಸಂಜೀವ್ ಸರ್, ನಾನು ಪ್ರಶಾಂತ್ ಅವರನ್ನ ಈ ಪ್ರಶ್ನೆಯನ್ನ ಕೇಳಿದೆ.
ಒಂದು ಎರಡು ದೇಶಗಳ ಮಧ್ಯೆ ಒಂದು ಒಪ್ಪಂದ ಆಯಿತು ಅಂದಾಗ ವಿನ್ ವಿನ್ ಸಿಚುವೇಶನ್ ಇರಬೇಕು, ಎರಡೂ ಕಡೆಗೂ ಕೂಡ ಲಾಭ ಆಗಬೇಕು. ಇಲ್ಲಿ ನಾವು ಎರಡು ಕಡೆಯ ಲಾಭದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅಪಾಯದ ಮುನ್ಸೂಚನೆಯೂ ಇದೆಯಾ ಅಂತ ಅನಿಸ್ತಾ ಇದೆ. ಇಲ್ಲಿ ಏಕಪಕ್ಷೀಯವಾಗಿ ಅವರು $500 ಬಿಲಿಯನ್ ಅಂತ ಮಾತನಾಡ್ತಾರೆ. ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ಅನ್ನು ಇವರು ಸ್ಟಾಪ್ ಮಾಡ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ. ಅಥವಾ ಸಂಜೀವ್ ಕುಮಾರ್ ಸರ್ ಇದನ್ನು ಹಿಂಗೂ ಅಂದರೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ರ ಟ್ವೀಟ್ಗಳು ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೌ ವಿ ಶುಡ್ ಲುಕ್ ಅಟ್ ಇಟ್, ಹೆಂಗೆ ನೋಡ್ಬೇಕು ಅದನ್ನು? ನೋಡಿ, ನಾನು ಆಗ್ಲೇ ಹೇಳಿದಾಗೆ ಸಂಜೀವ್ ಕುಮಾರ್ ಅವರೇ, ತಾಂತ್ರಿಕ ಸಮಸ್ಯೆ ಇದೆ, ನಾನು ಮಾತನಾಡ್ತೀನಿ ನಿಮ್ಮನ್ನ. ಸರ್, ಅದೇ ಪ್ರಶ್ನೆ ನಿಮ್ಗೆ ಮೂವ್ ಮಾಡ್ತೀನಿ. ಎಕನಾಮಿಕಲಿ ಅಪಾಯ ಇದೆಯಾ? ಏಕಪಕ್ಷೀಯವಾದಂಥ ಘೋಷಣೆಗಳಾಗತ್ತೆ ಡೊನಾಲ್ಡ್ ಟ್ರಂಪ್ ಅವರಿಂದ. ಇಲ್ಲ, ಒಂದು ನೀವು ಪಾಸ್ಟ್ ಅವರ ಹೇಳಿಕೆಗಳನ್ನು ನಾನು ನೋಡಿದ್ರೆ ಐ ವೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಎಕನಾಮಿಕಲಿ, ಪೊಲಿಟಿಕಲಿ ಬೇರೆ ವಿಚಾರ. ಎಕನಾಮಿಕಲಿ ಯಾಕೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಂದರೆ, ವಿನ್ ವಿನ್ ಸಿಚುವೇಶನ್ ಇರಲಿಲ್ಲ ಅಂದಿದ್ರೆ ಬಹುಶಃ ಅವರು ಭಾರತವನ್ನು ಇಷ್ಟು ಬೇಗ ಒಪ್ಕೊಳ್ತಾ ಇರಲಿಲ್ಲ. ಅವರು ಅದು ಕಂಡೀಷನ್ ಆಗ್ತಾಯಿದ್ರು, ಇಲ್ಲ ನಾವು ಮಾತೇ ಆಡಲ್ಲ ಅಂತ ಕೂಡ ಒಂದು ಸರಿ ಹೇಳಿದ್ರು. ಆದ್ರೂ ಮಾತುಕತೆ ನಡೀತಾ ಇತ್ತು, ಅದೆಲ್ಲ ಗೊತ್ತಿದೆ ಎಲ್ಲರಿಗೂ. ಆದರೆ ಅವ್ರು ಎಷ್ಟು ಥ್ರೆಟನ್ ಮಾಡ್ತಾಯಿದ್ರು, ಅದನ್ನು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತಾ ಇದ್ರು. ಭಾರತವನ್ನು ಇವತ್ತು ನನಗೆ ಫೋನ್ ಮಾಡೋಕ್ಕೆ ಹೇಳಿದ್ದೀನಿ, ಇಷ್ಟರೊಳಗೆ ಮಾಡೋಕ್ಕೆ ಟ್ರೇಡ್ ಡೀಲ್ ಆಗಿಬಿಡ್ಬೇಕು, ಇಷ್ಟು ಆಗೇ ಬಿಡ್ತು, ಇಲ್ಲ ಅಂದರೆ ನಾನು ಹಿಂಗೆ ಮಾಡ್ತೀನಿ. ಬಟ್ ಇಂಡಿಯಾ ಬಲ್ಜ್ ಆಗಿಲ್ಲ. ಆಗಂಗಿದ್ದಿದ್ರೆ ಲಾಂಗ್ ಬ್ಯಾಕ್ ಆಗಿರ್ತಾ ಇತ್ತು. ನಾವು ಸ್ಟ್ರಾಟಜಿಕಲಿ ನೀವು ಗಮನಿಸಿದ್ರೆ ಅಲ್ಲಿ ಕೂಡ ಪ್ರೈಸಸ್ ಜಾಸ್ತಿ ಆಗಿತ್ತು. ನಮಗೆ ಅನೇಕರಿಗೆ ನೀವು ಗೊತ್ತಾಗೋದೇನು ಅಂತಂದರೆ, ನೀವು ಅಲ್ಲಿನ ರೇಟಿಂಗ್ಸ್ ಕೂಡ ಅವರ ರಾಷ್ಟ್ರಪತಿಯ ರೇಟಿಂಗ್ಸ್ ನೋಡಿದ್ರೆ ಟ್ರಂಪಿನ ರೇಟಿಂಗ್ಸ್ ಬಿದ್ದಿತ್ತು, ಅಪ್ರೂವಲ್ ರೇಟಿಂಗ್ಸ್ ಬಿದ್ದಿತ್ತು. ಯಾಕೆ ಬಿತ್ತು? ಜನಕ್ಕೆ ಅಲ್ಲಿನೂ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇತ್ತು. ಭಾರತದ ಕೆಲವ್ರಿಗೆ ಏನಾಗಿರುತ್ತೆ, ಕ್ವಾಲಿಟಿ ಕೂಡ ಇಷ್ಟಪಡುವಂಥ ಜನ ಇರ್ತಾರೆ. ಭಾರತದ ಬಾಸ್ಮತಿ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ಇಲ್ಲಿನೂ ಒಂದು ಒಲವಿದ್ದವ್ರು ಇದ್ದಾರೆ, ಕಸ್ಟಮರ್ಸ್ ಇದ್ದಾರೆ. ಸೊ ಅಂಥವ್ರಿಗೂ ಇದು ತೊಂದರೆ ಆಯಿತು. ಅಡಿಷನಲ್ ಟ್ಯಾಕ್ಸ್ ಜನರೇ ಪೇ ಮಾಡಬೇಕು, ಹೌದು, ಅವರೇ ಪೇ ಮಾಡಬೇಕು. ಸೊ ಫೈನಲಿ ಏನಾಗುತ್ತೆ, ಇದೆಲ್ಲ ಆಗುವಾಗ ಅವ್ರಿಗೂ ಇರುತ್ತೆ. ಮತ್ತು ಜೊತೆಗೆ ನಾವು ಏನು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಏನು ಟ್ರೇಡ್ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ, ಅದು ಅವ್ರಿಗೊಂದು ಮೆಸೇಜು ಆಗಿತ್ತು. ಯಾಕೆಂದರೆ ಅಲ್ಲಿ ಜನಕ್ಕೂ ಅದಿರುತ್ತೆ. ಇವಾಗೆಲ್ಲ ನೋಡಿ, ಅವರು ಆ ಕಡೆ ಹೋಗ್ತಾ ಇಲ್ಲ, ಈಗ ದೊಡ್ಡ ಮಾರ್ಕೆಟ್ ಅವ್ರಿಗಾಗತ್ತೆ ಅಂತ. ಸೊ ಈ ಟೈಮನ್ನು ಬಿಟ್ಟರೆ ಇನ್ನೂ ಒಂದು 4-5 ಈ ಥರದ ಒಕ್ಕೂಟಗಳ ಜೊತೆ ಭಾರತ ಸೈನ್ ಮಾಡಿದಾಗ ಆನಂತರ ಅವ್ರಿಗೆ ಅಡ್ವಾಂಟೇಜ್ ಇರಲ್ಲ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಅವರು ಇಷ್ಟು ಬೇಗ ತೀರ್ಮಾನ ಮಾಡಿದ್ದಾರೆ. ಕ್ವಿಕ್ ಕ್ವಶನ್ ಸರ್, ಚೈನಾ 32% ಇದ್ದಾಗ ಭಾರತ 18%. ವಾಟ್ ವಿ ವಿಲ್ ಗೇನ್ ಫ್ರಮ್ ಇಟ್? ಈಗ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿರ್ಬೋದು, ಇಲ್ಲ ಶ್ರಿಂಪ್ಸ್ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಕಾರ್ಪೆಟ್ಸ್ ಇರ್ಬೋದು, ಲಿಸ್ಟ್ ಕೂಡ ಹಾಕಿದ್ದಾರೆ ಟೆಂಟೇಟಿವ್ ಆಗಿ. ಈ ಶ್ರಿಂಪ್ಸು ಡೈಮಂಡ್ಸ್ಗೆ ಒಂದು 7% ಎಕ್ಸ್ಪೋರ್ಟ್ ಹೆಚ್ಚಾಗ್ಬೋದು, ಕಾರ್ಪೆಟ್ಸ್ಗೆ 13.7 ಹೆಚ್ಚಾಗ್ಬೋದು. ಇನ್ನೊಂದು ಗೋಲ್ಡ್ ಮತ್ತು ಸಿಲ್ವರ್ ಜೆವೆಲ್ರಿನೂ 20. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜಾಸ್ತಿ ಅಲ್ಲ, ಅದನ್ನು ಬಂದೆ ಅಲ್ಲಿಗೆ ಬರ್ತೀನಿ. ಗಾರ್ಮೆಂಟ್ಸ್ ಅಪ್ ಟು 37% ಹೆಚ್ಚಾಗ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಏನಂದರೆ, ಮ್ಯಾನುಫ್ಯಾಕ್ಚರಿಂಗ್ಗೆ ನಮಗೆ ಅಡ್ವಾಂಟೇಜ್ ಮುಂಚೆಯಿಂದ ಲೇಬರ್ ಇಂಟೆನ್ಸಿವ್ ಅಲ್ಲಿ ಇದೆ, ಅದನ್ನೇ ಇವಾಗ ಉಪಯೋಗಿಸ್ಕೋದು. ಇವಾಗ ಚೈನಾ ಮುಂಚೆ ಥರ ಲೇಬರ್ ಇಂಟೆನ್ಸಿವ್ ಕಂಟ್ರಿ ಆಗಿ ಉಳಿದಿಲ್ಲ. ಸೊ ಹಾಗಾಗಿ ನೀವು ಯಾವ ನಾಗರಿಕ, ನೀವು ನಾವು ಅಮೆರಿಕ ಅಂದ ತಕ್ಷಣ ಅತಿ ಶ್ರೀಮಂತ ರಾಷ್ಟ್ರ ಆದ್ರೂ ಅಲ್ಲಿ ಕೂಡ ಇನ್ಇಕ್ವಾಲಿಟಿ, ಅಸಮಾನತೆ ತುಂಬ ಜಾಸ್ತಿ ಇದೆ. ಸೊ ಕೆಲವರು ಭಾರತದಂಥ ರಾಷ್ಟ್ರಗಳಿಂದ ಯಾಕೆ ಕೊಂಡ್ಕೊಳ್ತಾರೆ ಅಂತಂದರೆ, ಒಂದು ಕ್ವಾಲಿಟಿ ಇರ್ಬೋದು, ಎರಡನೇದು ರಿಲೇಟಿವ್ಲಿ ಚೀಪರ್ ಪ್ರೈಸಲ್ಲಿ ಅವ್ರಿಗೆ ಸಿಗುತ್ತೆ. ಚೈನಾಗಿಂತ ಇವಾಗ ಇಂಡಿಯಾ ರಿಲೇಟಿವ್ಲಿ ಚೀಪರಲ್ಲಿ ಸಿಗ್ತಾ ಇದೆ ಅಮೆರಿಕಾದಲ್ಲಿ. ಸೊ ಈ ಎಲ್ಲ ಕಾರಣಗಳಿಗೆ ಅವರು ಇಂಡಿಯನ್ ಪ್ರಾಡಕ್ಟ್ಸ್ನ ಇಷ್ಟಪಡ್ತಾರೆ. ಸೊ ಅದು ಇವಾಗ ಅಡ್ವಾಂಟೇಜಸ್ ಆಗಿ ತೊಗೊಳ್ತಾರೆ. ಮತ್ತು ಅವ್ರಿಗೂ ಒಂದು ಬೇಕಾಗಿತ್ತು, ಒಂದೇನು ಅಂತಂದರೆ ಭಾರತದ ಮಾರುಕಟ್ಟೆ ಅಮೆರಿಕಾಗೂ ಬೇಕು. ಅವರು ದೇ ಕೆನಾಟ್ ಇಗ್ನೋರ್ ಇಟ್. ಅವ್ರಿಗೂ ಅಗತ್ಯ ಇದೆ ನಮ್ಮ ಮಾರ್ಕೆಟ್. ಈಗ ನಮಗೆ ಎಷ್ಟು ಅಗತ್ಯ ಇದೆಯೋ ಅವ್ರಿಗೂ ಅಷ್ಟೇ ಅಗತ್ಯ ಇದೆ. ಡಿಫೆನ್ಸ್ ಯಾವಾಗೂ ಯುದ್ಧಗಳು ನಡೀತಾ ಇದ್ದರೆ ಅಮೆರಿಕ ಪ್ರಾಸ್ಪರಸ್ ಆಗಿರುತ್ತೆ. ಯಾಕೆ ಅಂತಂದರೆ ಅದು ಯಾವಾಗಲೂ ಅವ್ರು ಮಾಡ್ತಿರೋ ಕೆಲಸವೇ. ಸೊ ಈಗ ಭಾರತದಲ್ಲಿ ಭಾರತ ಮತ್ತು ಚೈನಾದು ಎಷ್ಟೇ ನಾವು ಹೊಂದಾಣಿಕೆ ಆದರೂ, ಎಸ್ಪೆಷಲಿ ಬಾರ್ಡರ್ಸ್ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಒಂದಾಗೋ ಸಾಧ್ಯತೆಗಳಿಲ್ಲ. ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಯಾವಾಗ್ಲೂ ನಾವು ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ರಷ್ಯಾ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೋತೀವಿ, ಅಮೆರಿಕ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೋತೀವಿ. ಅದನ್ನ ಬಳಸ್ಕೊಂಡು ಇವ್ರು ಏನು ಮಾಡಿದ್ದಾರೆ, ಇವಾಗ ಇಲ್ಲ ನಮಗೂ ನೀವು ಕೊಡಿ, ಎನರ್ಜಿ ಸೆಕ್ಟರ್ ಒಳಗೆ ಕೊಡಿ. ಅಗ್ರಿಕಲ್ಚರ್ದು ಕೆಲವು ನೀವು ಗಮನಿಸಬೇಕು. ನಾವು ಇನ್ನೂ ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅಂತಂದರೆ, ಮೋಸ್ಟ್ಲಿ ಈ ವ್ಯಾಲ್ಯೂ ಆಡೆಡ್ ಕಮಾಡಿಟೀಸ್ ಏನು ಬರ್ತಾ ಇದೆ ಇಂಡಿಯಾದಿಂದನೂ ಹೋಗ್ತಾ ಇದೆ, ಅಲ್ಲಿಂದ ಬರ್ಬೋದು. ಈಗ ನೀವು ಒಂದು ಮಾತು ಹೇಳ್ತೀನಿ, ಪ್ರೈಸ್ ಏನಿರುತ್ತೆ, ನೀವು ಅಲ್ಲಿನ ಡಾಲರಿಂದ ಮೆಷಿನ್ ಮೇಡ್ ಪ್ರಾಡಕ್ಟ್ಸು ಇಂಡಿಯಾಗೆ ಬಂದರೆ, ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ತೊಗೊಳ್ಳೋಣ, ಪ್ರೈಸ್ ಯಾವುದರಲ್ಲಿ ಕೊಡ್ತೀರಿ? ಡಂಪಿಂಗಿಗೆ ಅಲೋ ಮಾಡಲ್ಲ ಯಾರೂ. ಆವಾಗ ಯಾವ ಪ್ರೈಸಲ್ಲಿ ಅದಕ್ಕೆ ಇಲ್ಲಿ ಕಾಂಪಿಟೇಷನ್ ಹೆಂಗೆ ನಿಲ್ಲುತ್ತೆ?
ಸೊ ಈ ಕಾರಣಕ್ಕಾಗಿ ಆದರೂ ಇಂಡಿಯಾಗೆ ಆ ವಿಚಾರದಲ್ಲಿ ನಮ್ಮಲ್ಲಿ ಏನು ಟ್ರೆಡಿಷನಲಿ ನಾವು ಅಡ್ವಾಂಟೇಜಸ್ ಪೊಸಿಷನ್ ಇದ್ದೀವಿ Yes, sir. ಅದು ನಮ್ಗೆ ಅಡ್ವಾಂಟೇಜ್ ಆಗಿ ಉಳಿಯುತ್ತೆ ಅಂತ ನಾನು ಹೇಳ್ತೀನಿ. ಎಸ್ ಈಗ ಬ್ರೇಕ್ನ ಸಮಯ ಮಾತನಾಡ್ತೀರಾ ಮಹೇಶ್ ಅವರೇ, ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ಡೊನಾಲ್ಡ್ ಟ್ರಂಪ್ ಅವರು ಪ್ರಕಟಿಸ್ತಾರೆ, ಇದು ದೇಶದ ಸಾರ್ವಭೌಮತೆಗೆ ಅಪಾಯಕಾರಿ ಅಂತ. ನೋಡಿ, ಇದು ಆವಾಡಿಗರ ಭಾರತ ಅಲ್ಲ, ಬದಲಾದ ಭಾರತ ಇವತ್ತು ಇಡೀ ಜಗತ್ತಿನ ಒಳಗಡೆ ಒಂದು ಡ್ರೈವನ್ ಫೋರ್ಸಲ್ಲಿ ಇರ್ತಕ್ಕಂಥ ಭಾರತ ನಾವು. ನಮ್ಮನ್ನು ಯಾರೂ ಕೂಡ ಬೆದರಿಸೋಕ್ಕಾಗಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಾಡಿ ಹೇಳ್ತಾರೆ, ಅಶ್ವಂ ನೈವಂ ಗಜಂ ನೈವಂ ವ್ಯಾಘ್ರ ನೈವೇ ನೈವೇ ಚ ಅಜಾಪುತ್ರಂ ಬಲಿದದ್ಯ ದೇವೋ ದುರ್ಬಲಘಾತಕ ಅಂತ. ನಾವು ಕಳತೆ ನಾವೇನು ಕುರಿ ಕೇಳಲ್ಲ, ನಾವು ಗೊತ್ತೈತೇನೆ, ನಾವು ಪುರುಷ ಸಿಂಹರು ಈ ದೇಶದ. ನಮ್ಮನ್ನು ಯಾರೂ ಕೂಡ ಜಗತ್ತಿನ ಯಾವ ಶಕ್ತಿ ಕೂಡ ಭಾರತವನ್ನು ಯಾವುದೇ ರೀತಿ ಒಳಗಡೆ ಯಾರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ಈ ಅಪ್ರೆನ್ಷನ್ಗೂ ಅದಕ್ಕೆ ಸ್ಪೇಸ್ ಇಲ್ಲ. ನಾ ಹೇಳ್ತೀನಿ ಭಾರತದ ನೇತೃತ್ವದಲ್ಲಿ ಮತ್ತು ಯಾರು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರ್ತಕ್ಕಂಥ ಅಮೇರಿಕ ಭಾರತ ಜೊತೆಯಾಗಿ ವಿಶ್ವ ಶಾಂತಿ ಆಗಬೇಕು. ನಾವೇನು ಇಡೀ ವಸುದೈವ ಕುಟುಂಬ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥದ್ದು, ಇಡೀ ಜಗತ್ತಿನ ಕಲ್ಯಾಣ ಅದು ಭಾರತದ ಕಡೆ ಆಗಬೇಕು ಅಂತ ನಾವು ಹೇಳಿಲ್ಲ. ಯುರೋಪಿಯನ್ ಮೊನ್ನೆ ಬಂದಂಥವ್ರು ಭಾರತ ಸ್ಥಿರವಾಗಿದ್ರೆ, ಭಾರತ ವೈಬ್ರೆಂಟ್ ಆಗಿದ್ರೆ ಜಗತ್ತಿನ ಹಿತ ಇದೆ, ಜಗತ್ತಿಗೆ ನೆಮ್ಮದಿ ಸಿಗತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ನಟರಾಜ್ ಗೌಡ್ರೆ, ಡೊನಾಲ್ಡ್ ಟ್ರಂಪ್ ಅವರನ್ನ ಡೀಲ್ ಮಾಡೋದು ಬಹಳ ಕಷ್ಟದ ಕೆಲಸ. ಅದರಲ್ಲಿ ಭಾರತ ಗೆದ್ದಿದೆ ಅಂತ ಯಾಕೆ ಭಾವಿಸಬಾರ್ದು ನೀವು? ಈ ಹಂತದಲ್ಲಿ ಗೆದ್ದಿದೆ ಅಂತ ಯಾಕೆ ಭಾವಿಸಬಾರ್ದು? ನೋಡಿ, ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಅವರ ಪರ್ಮಿಷನ್ ತಗೊಂಡೇನು ಭಾರತ ಸರ್ಕಾರ ನಮ್ಗೆ ಹೇಳ್ಬೇಕಾಗಿಲ್ಲ ಭಾರತದಲ್ಲಿ ಏನಾಗ್ತಾ ಇದೆ ಅಥವಾ ವಿದೇಶಾಂಗ ನೀತಿ ಏನಾಗ್ತದೆ ಅಂತ. ಇವರು ಘೋಷಣೆ ಮಾಡಬೇಕು ಏನು ಆಕ್ಚುಲಿ ಏನು ತೀರ್ಮಾನ ಆಗಿದೆ. ಅವರ ತೆರಿಗೆ, ಅವರ ಆಮದು ಮಾಡ್ಕೊಳ್ಳೋಕ್ಕೆಲ್ಲ 0 ತೆರಿಗೆ ಇರ್ತದಾ ಹೇಳ್ಬೇಕು. ಇಲ್ಲ ನಾವು 18% ಮಾತ್ರ ನಾವು ಮಾತ್ರ ಕೊಡ್ತೀವಿ ರಫ್ತು ಮಾಡೋದಕ್ಕೆ, ಆಮದು ಮಾಡ್ಕೊಳ್ಳೋಕ್ಕೆಲ್ಲ 0 ಇರ್ತದಾ? ನಾವು ರಷ್ಯಾ ಜೊತೆಗೆ ತೈಲ ನಿಲ್ಲಿಸ್ತೀವಾ, ವೆನಿಜುವೆಲಾ ಕೊಂಡ್ಕೊಂತೀವಾ, ಇಲ್ಲ ಇರಾನ್ ಜೊತೆಗೆ ಸಂಪರ್ಕ ಸಂಪೂರ್ಣ ನಿಂತೋಗ್ತದಾ? ಏನಾಗ್ತಾ ಇದೆ? ನಿಮಗೆ ಚೀನಾ ಜೊತೆಗೆ ಒಳ್ಳೆ ಸಂಬಂಧ ನಿಮ್ಮ ಹತ್ರ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಬಾಂಗ್ಲಾದೇಶ ಇಟ್ಕೊಳ್ಳೋಕ್ಕಾಗಲ್ಲ, ನೇಪಾಳ ಇಟ್ಕೊಳ್ಳೋಕ್ಕಾಗಲ್ಲ, ಶ್ರೀಲಂಕಾ ಇಟ್ಕೊಳ್ಳೋಕ್ಕಾಗಲ್ಲ. ವಿದೇಶಾಂಗ ನೀತಿನಲ್ಲಿ ನಿಮ್ಮದು ಬಹಳ ಎಕ್ಕುಟ್ಟು ಹೋಗಿದೆ. ಆದಾಗ್ಯೂ ಕೂಡ ಯಾಕಂದ್ರೆ ನ್ಯೂಜಿಲೆಂಡ್ ಜೊತೆಗೆ ಟ್ರೇಡ್ ಡೀಲ್ ಆಗುತ್ತೆ. ನೋಡಿ, ನಾನು ಒಮಾನ್ ಜೊತೆಗೆ ಟ್ರೇಡ್ ಡೀಲ್ ಆಗಿದೆ. ಪ್ರಪಂಚ ದೊಡ್ಡದಾಗಿದೆ. ಯುರೋಪಿಯನ್ ಯೂನಿಯನ್ ಜೊತೆ ಚೈನಾ ಜೊತೆ ಇದೇ ತರ ಸೋತಿದ್ದಾರೆ ಅಂತಂದ್ರೆ ಈಗ ನಾನು ನಿಮ್ಗೆ ಏನ್ ಹೇಳ್ತೀನಿ, ಯುರೋಪಿಯನ್ ಯೂನಿಯನ್ ಜೊತೆಗೆ ಟ್ರೇಡ್ ಡೀಲ್, ನ್ಯೂಜಿಲೆಂಡ್ ಜೊತೆಗೆ ಟ್ರೇಡ್ ಡೀಲ್, ಒಮಾನ್ ಜೊತೆಗೆ ಟ್ರೇಡ್ ಡೀಲ್ ಆಲ್ರೆಡಿ ಸಿಗ್ನೇಚರ್ ಆಗಿದೆ. ಖಂಡಿತ ನೀವು ರಾಜತಾಂತ್ರಿಕವಾಗಿ ಸೋತಿದೆ ಅಂತ ಆಗಿದೆ, ಆಗಬೇಕು. ಆದ್ರೆ ನೀವು ಈಗ ನೀವೇನೋ ಮೇಕ್ ಇನ್ ಇಂಡಿಯಾನ ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಅಂತ ಮಾಡ್ಬಿಟ್ಟು $155 ಬಿಲಿಯನ್ ನೀವು ಚೈನಾದಿಂದ ಆಮದು ಮಾಡ್ಕೊಂತೀರಿ. ನೀವು ಫೇಲ್ಯೂರ್ ಆಗಿದ್ದೀರಿ. ನೀವು ಏನು ಗೊತ್ತಾ, ಟಿಕ್ ಟಾಕ್ ಬ್ಯಾನ್ ಮಾಡೋದಲ್ಲ, ನೀವು ಮ್ಯಾನುಫ್ಯಾಕ್ಚರಿಂಗ್ಗೆ ಮೇಕ್ ಇನ್ ಇಂಡಿಯಾಗೆ ಫೇಲ್ಯೂರ್ ಮಾಡಿ ಹೊಸ ಹೆಸರು ಕೊಟ್ಕೊಂಡಿದ್ದೀರಿ. ಇವತ್ತು ಅಮೆರಿಕಾದಿಂದ EV ಬಂದರೆ ಇಲ್ಲಿ ಇಂಡಿಯಾಗೆ ಬಂದರೆ, ಎಲೆಕ್ಟ್ರಾನಿಕ್ಸ್ ಇಂಡಿಯಾಗೆ ಬಂದರೆ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದಾ? 0 ಟ್ಯಾಕ್ಸ್ ಕಟ್ಬಿಟ್ರೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗ್ತದಾ? ನನಗನ್ಸುತ್ತೆ ಜಾಗತೀಕರಣದ ದಿನಗಳ ನಂತರ 2026ರಲ್ಲಿ ಅಮೆರಿಕ ಎಕನಾಮಿಕಲಿ ಆ ಡಾಮಿನೆಂಟ್ ಪೊಸಿಷನ್ನಲ್ಲಿ ಉಳಿದಿಲ್ಲ. ಚೈನಾದ ಜೊತೆಗಿನ ಪೈಪೋಟಿ ಇರ್ಬೋದು, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಬೆಳೀತಾ ಇರ್ತಕ್ಕಂಥ ವೇಗದ ಕಾರಣದಿಂದಲೇ ತಾನೇ ಎಕನಾಮಿಯನ್ನು ಕ್ಲೋಸ್ ಮಾಡಬೇಕು ಅಂತಕ್ಕಂಥ ಡಿಡಾಲರೈಸೇಷನ್ ಆಗ್ತಾ ಇದೆ. ಜಿಯೋಪಾಲಿಟಿಕಲಿ ಸ್ಟ್ರಾಟಜಿಕಲಿ ಅಮೆರಿಕ ಇನ್ನೊಂದು ಸ್ವಲ್ಪ ಡಾಮಿನೆಂಟ್ ಪೊಸಿಷನ್ನಲ್ಲಿ ಇರ್ಬೋದು, ಬಟ್ ಕರೆಸ್ಪಾಂಡಿಂಗ್ಲಿ ಆ ಲೀಡರ್ಶಿಪ್ ಆ ಮ್ಯಾಚುರಿಟಿಯಿಂದ ಬರ್ತಾ ಇಲ್ಲ. ಕೇಶವ್ ಅವರು ಹೇಳಿದಂತೆ ಆ ಪರಿಸ್ಥಿತಿಯಲ್ಲಿ ಭಾರತ ಈ ಒಂದು ಟ್ರೇಡ್ ಡೀಲನ್ನು ಏನು ಮಾಡ್ಕೊಳ್ತಾ ಇದೆ, ಇದು ನಮ್ಮ ಅಡ್ವಾಂಟೇಜಿಗೆ ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ ಅಮೆರಿಕಾದ ಚೈನಾ ಜೊತೆಗಿನ ಎಕನಾಮಿಕ್ ಪೈಪೋಟಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಲಾಭವನ್ನು ಪಡಿತೀವಿ, ನಾವು ಎಷ್ಟು ವೇಗದಿಂದ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಎಸ್, ಥ್ಯಾಂಕ್ ಯು. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ ಇದು. ಇವತ್ತಿನ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.